15 ವರ್ಷಗಳ ಹಿಂದೆ ನಾನು ಹುಬ್ಬಳ್ಳಿಯಲ್ಲಿ ಕೆಲಸ ಮಾಡುವಾಗ ಅಜ್ಜರ ಕಡೆ ಸಾಕಷ್ಟು ಸರ್ತಿ ಸನ್ಮಾನ ತಗೊಂಡಿದ್ದೀನಿ. ನಾನು ಉತ್ತಮ ಶಿಕ್ಷಕಿ ಅಂತ ಹೇಳಿ ಆಶೀರ್ವಾದ ಕೂಡ ತಗೊಂಡಿದ್ದೀನಿ. ಅಂತ ಕನ್ನಡದ ದತ್ತನ್ನ ಬಸವ ತತ್ವದ ಪರಿಪಾಲಕರು ರಾಜಕೀಯದ ಜೊತೆಗೆ ಆಧ್ಯಾತ್ಮದ ಮಾರ್ಗದಲ್ಲಿ ಸಚ್ಚಾರಿತ್ರದೊಂದಿಗೆ ಸಾಗುತ್ತ ಸಾಮಾಜಿಕ ಕೆಲಸಗಳನ್ನು ಸಾಂಸ್ಕೃತಿಕವಾಗಿ ಮಾಡುತ್ತಿರುವವರು ಡಾಕ್ಟರ್ ಚಂದ್ರಕಾಂತ್ ಬೆಲ್ಲದ್ ಸರ್ ಅವರು. ಅವರ ಮಾತುಗಳನ್ನು ಈಗ ನಾವು ಕೇಳೋಣ. ಅವರಿಗೆ 85 ವರ್ಷ, 84ಕ್ಕೆ ಪೂಜ್ಯ ಬಸವಾನಂದ ಶ್ರೀಗಳಲ್ಲಿ ನನ್ನ ಅನಂತ ವಂದನೆಗಳನ್ನು ಸಲ್ಲಿಸಿ, ವೇದಿಕೆ ಮೇಲೆ ಅನೇಕ ಗಣ್ಯ ಮಹನೀಯರು ಇವತ್ತ ವೇದಿಕೆ ಮೇಲಿದ್ದಾರೆ. ಪ್ರಮುಖವಾಗಿ ಅವರೆಲ್ಲರೂ ಇಲ್ಲಿ ಮಾತನಾಡಲಿಕ್ಕೆ, ಪೂಜ್ಯರ ಆಶೀರ್ವಾದ ಪಡೆಯಲಿಕ್ಕೆ ಬಂದಿದ್ದಾರೆ. ನಮ್ಮ ಎದುರುಗಡೆ ತಾವೆಲ್ಲ ಈ ಮಠದ ಪೂಜ್ಯರ ಭಕ್ತರು ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿ ತಾವೆಲ್ಲ ಬಂದಿದ್ದೀರಿ. ವೇದಿಕೆ ಮೇಲಿದ್ದವರಿಗೆ, ವೇದಿಕೆ ಮುಂದಿದ್ದು ಈ ಎಲ್ಲ ಕಾರ್ಯಕ್ರಮವನ್ನು ವೀಕ್ಷಿಸಿ ಆಲಿಸ್ತಾ ಇರುವಂಥ ನಿಮ್ಮೆಲ್ಲರಿಗೆ ನಾನು ನನ್ನ ಅನಂತ ವಂದನೆಗಳನ್ನು ಸಲ್ಲಿಸಿ, ಈ ಒಂದು ಕಾರ್ಯಕ್ರಮ ಬಸವಾನಂದ ಶ್ರೀಗಳು ಸತತವಾಗಿ ಪ್ರತಿ ವರ್ಷವೂ ನಿರಂತರವಾಗಿ ನಡೆಸ್ತಾ ಬಂದಿದ್ದಾರೆ. ಅವರು ಬಹಳ ಮುಖ್ಯವಾಗಿ ವೈದ್ಯರಾಗಿ ಎಲ್ಲ ಜನರಿಗೆ ನಿಮ್ಮ ಆರೋಗ್ಯದ ಬಗ್ಗೆ ಸಾಕಷ್ಟು ಅವರು ಚಿಕಿತ್ಸೆಯನ್ನು ನೀಡ್ತಾ ಇದ್ದಾರೆ. ಅದಕ್ಕಿಂತ ಹೆಚ್ಚು ಇದು ಮಾನಸಿಕವಾಗಿಯೂ ಸಹಿತ ಒಳ್ಳೆಯ ಚಿಕಿತ್ಸೆಯನ್ನು ನಮ್ಮೆಲ್ಲರಿಗೂ ನೀಡ್ತಾ ಇದ್ದಾರೆ. ಅವರ ಕಾರ್ಯ ಬಹಳ ಬಹಳ ಪ್ರಶಂಸನೀಯವಾದಂಥ ಕಾರ್ಯ ಬಸವಾನಂದ ಶ್ರೀಗಳು ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ನನಗೆ ಬರಬೇಕು ಅಂದಾಗ ನಾನು ಒಳ್ಳೆ ಅನ್ನಲಿಕ್ಕೆ ಸಾಧ್ಯ ಆಗಲೇ ಇಲ್ಲ ಮತ್ತು ನಾನು ಉಪಸ್ಥಿತನಿದ್ದು ಈಗ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳು ಏನು ಪ್ರೊಫೆಸರ್ ಮಾತನಾಡಿದ್ದಾರೆ, ಅನೇಕ ಜನ ಭಾಗವಹಿಸಿ ಮಾತನಾಡಿದ್ದಾರೆ. ನಮ್ಮ ಡಾಕ್ಟರು ಸಹಿತ ಬಂದು ಮೊದಲ ಮಾತನಾಡಿ ಅವರು ಕಾರ್ಯನಿಮಿತ್ತ ಹೇಳಿ ನಿರ್ಗಮಿಸಿದ್ದಾರೆ. ಅವರೆಲ್ಲರಿಗೂ ಮತ್ತು ನೀವು ಇಲ್ಲೆಲ್ಲ ಬಂದು ಇಷ್ಟೊಂದು ಶ್ರದ್ಧೆಯಿಂದ ಪೂಜ್ಯರ ಈ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿದ್ದೀರಿ. ನೀವೆಲ್ಲರೂ ಇಂಥ ಬಿಸಿಲಿನಲ್ಲಿಯೂ ಸಹಿತ ಪೂಜ್ಯರ ಈ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿದ್ದಕ್ಕೆ ನಿಮ್ಮೆಲ್ಲರಿಗೂ ನಾನು ಅನಂತ ವೇದಿಕೆ ಮೇಲಿದ್ದವರಿಗೆ ನಿಮಗೆ ಎಲ್ಲರಿಗೂ ನಾನು ಮತ್ತೊಮ್ಮೆ ಶರಣಗಳನ್ನು ಅರ್ಪಿಸಿ ನಾನು ನಿಮ್ಮಿಂದೆಲ್ಲರಿಂದ ಅಪ್ಪಣೆ ಪಡೆದು ನಿರ್ಗಮಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಸಮಾಧಾನದಿಂದ ಉಪನ್ಯಾಸ ಆಲಿಸ್ತಾ ಇದ್ದಾರೆ. ಇವತ್ತಿನ ನಮ್ಮಂತ ಯುವ ಪೀಳಿಗೆಗೆ ಅವರು ಮಾರ್ಗದರ್ಶಕರಾಗಿದ್ದಾರೆ ಅಂತಂದ್ರೆ ಹೆಮ್ಮೆ ಅನ್ಸತ್ತೆ. ಅಂಥವ್ರ ಜೊತೆಗೆ ಇವತ್ತು ನಾವು ವೇದಿಕೆಯಲ್ಲಿ ಇದ್ದೀವಿ, ನಿಜವಾಗ್ಲೂ ತುಂಬಾ ಸಂತೋಷ ಆಗುತ್ತೆ. ಈಗ ಪೂಜ್ಯರಿಂದ ಆಶೀರ್ವಾದ ಸನ್ಮಾನವನ್ನ ಪಡೆದು ಅವರು ಹೊರಡಲಿದ್ದಾರೆ. ಮಹಾಮನೆಯ ಪರವಾಗಿ, ಪೂಜ್ಯರ ಪರವಾಗಿ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು. ವಿದ್ವಾನ್ ನಿಂಗೇಗೌಡರು ಹಾಗೂ ಸಂಗಡಿಗರಿಂದ ಮತ್ತೆ ವಚನ ಸಂಗೀತ. ಭಜಂತ್ರಿ ಸರ್ ಹೇಳಿದ್ರು, ಹೆಸರಿಗೆ ತಕ್ಕ ಮಹಾಮನೆ ಇದಾಗಿದೆ ಅಂತ ಹೇಳಿ. ಆ ಬಸವಣ್ಣನ ಮಹಾಮನೆಯಲ್ಲಿ, ಕಲ್ಯಾಣದ ಮಹಾಮನೆಯಲ್ಲಿ ಏನು ತತ್ವಗಳಿದ್ದುವೋ, ನಿಯಮಗಳಿದ್ದುವೋ, ಕಾಯಕ ಮತ್ತು ದಾಸೋಹ ಈ ಮಹಾಮನೆಯಲ್ಲಿ ಸದಾ ನಡೀತಾ ಇದೆ.
ಅದರೊಟ್ಟಿಗೆ ಬಸವಾನಂದಪ್ಪನವರು ಇನ್ನೊಂದು ಸೇರಿಸಿಕೊಂಡಿದ್ದಾರೆ, ಆರೋಗ್ಯ. ಈ ಮಹಾಮನೆಗೆ ಬರ್ತಕ್ಕಂಥ ಶರಣರಿಗೆ ಇವತ್ತಿನ ಆಧುನಿಕ ಯುಗದಲ್ಲಿ ಆರೋಗ್ಯ ಅಷ್ಟೇ ಮುಖ್ಯ ಆಗಿದೆ. ಆ ಮಹಾಮನೆಯ ತತ್ವಗಳೇನಿದಾವೋ ಜಾತಿ, ವರ್ಣ, ಲಿಂಗ ಭೇದವಿಲ್ಲದೆ ಸಮತಾ ತತ್ವದ ಮೇಲೆ ಉದಯ್ ಕುಮಾರ್ ಕರ್ಜಗಿ ಮಠ್ ಅವರು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊತೀನಿ. ಅಧ್ಯಕ್ಷರು ರಾಷ್ಟ್ರೀಯ ಬಸವ ದಳ, ಈಗಾಗಲೇ ಅವರು ರಕ್ತದಾನ ಕೂಡ ಮಾಡಿದ್ದಾರೆ. ಹಾಗಾಗಿ ಅವರನ್ನು ನಾವು ಪ್ರೀತಿಯಿಂದ ವೇದಿಕೆಗೆ ಸ್ವಾಗತಿಸೋಣ. ವಿದೇಶದಿಂದ ಅಂದ್ರೆ ಲಂಡನ್ನಿಂದ ಆಗಮಿಸಿ ಇಲ್ಲಿ ಮಹಾಮನೆಯಲ್ಲಿ ರಕ್ತದಾನ ಮಾಡಿರ್ತಕ್ಕಂಥ ಶಿವ ಅವರು ಕೂಡ ವೇದಿಕೆಗೆ ಬರಬೇಕು. ವಚನ ಸಂಗೀತ ಈಗ ಶ್ರೀ ಶ್ರೀ ಪರಮ ಪೂಜ್ಯ ಬಸವಾನಂದ ಸ್ವಾಮೀಜಿಗಳ ಪಾದಗಳಲ್ಲಿ ನಮಸ್ಕಾರಗಳನ್ನು ಸಮರ್ಪಣೆ ಮಾಡ್ತಾ ಈ ವೇದಿಕೆಯಲ್ಲಿ ನನಗೆ ಹಾಡೋದಕ್ಕಾಗಿ ಅವಕಾಶ ಕೊಡಬೇಕಾಗಿ ಅವರಿಗೆ ಅನಂತಾನಂತ ನಮಸ್ಕಾರಗಳನ್ನು ಹಾಗೂ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ.
ಅಗವಣಿ ಪತ್ರೆಯ
12ನೇ ಸಾಲಿನಲ್ಲಿ ಪರಮಪೂಜ್ಯರು 3ನೇ ತರಗತಿಗೆ ಓದ್ತಾ ಇದ್ರು. ಆಗ ನಾನು ಮೈಸೂರು ಶಾಲೆಗೆ ಬಂದಾಗ ನನಗೆ ಬರ್ತಿದ್ದಿದ್ದು ಒಂದೇ ಹಾಡು, ಎಲ್ಲಿ ಹೋಗು ಇಡೀ ಇಲ್ಲಿ ಮೋಡಗಳೇ, ಜೆ ಶಿವರುದ್ರಪ್ಪನವರ ಒಂದು ಪದ್ಯ. ಅದನ್ನು ಭಾಳ ವರ್ಷಗಳಿಂದ ನೆನಪಿಟ್ಕೊಂಡು ಇವತ್ತು ಕೇಳ್ತಾ ಇದ್ದಾರೆ. ನನಗೆ ಎಷ್ಟು ಮಟ್ಟಿಗೆ ನೆನಪಿದೆ ಅಂತ ಗೊತ್ತಿಲ್ಲ, ಗೊತ್ತಿಲ್ಲ, ಸುಮ್ಮನೆ ಸಮರ್ಪಣೆ ಮಾಡ್ತೇನೆ. ಅವಾಗ ತುಂಬ ವಾಯ್ಸು ಸಣ್ಣಕ್ಕಿತ್ತು, ನಾನು ಚಿಕ್ಕವನಿದ್ನಲ್ಲ. ಈಗ ಬಾಡಿ ದಪ್ಪಕ್ಕಾಗ್ಬಿಟ್ಟು ವಾಯ್ಸು ದಪ್ಪಕ್ಕಾಗ್ಬಿಟ್ಟಿದೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ತೀವಿ. ಓಕೆ. ಎಲ್ಲಿ ಹೋಗುವಿಲ್ಲಿ ಮೋಡಗಳ ಕಾಗುಣಿಯ ಚಂದಿ ದಿನ ದಿನವೂ ಬಾಳುವ ಯಾರಿ ಬಂದು ಬೆಂಬಲಿರತಾನೆ. ಎಲ್ಲಿ ಹೋಗುವಿಲ್ಲಿ ಮೋಡಗಳ ಕಾಗುಣಿಯ ಚಂದಿ ದಿನ ದಿನವೂ ಬಾಳುವ ಯಾರಿ ಬಂದು ಬೆಂಬಲಿರತಾನೆ. ಜಗವಾದ ನಮ್ಮ ಬಡತನದ
ಮನಸ್ಸಿನ ಅದ್ಭುತದ ಮುಂದೆ ಮಾತುಗಳು ಬರದೇ ಇರುವಷ್ಟು ಸಂತಸ ಆಗ್ತಾ ಇದೆ. ಎಲ್ಲೋ ಹುಡುಕಿದ್ರೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದ ನಮ್ಮೊಳಗೆ ಅಂತಕ್ಕಂಥ GS ಶಿವರುದ್ರಪ್ಪರ ಸಾಲು ನನಗೆ ನೆನಪಾಗ್ತಾ ಇದೆ. ಇಂಥ ಕಲಾವಿದರು ಇವತ್ತು ನಿಜವಾಗ್ಲೂ ನಾವು ಇವರಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಎರಗಲೇಬೇಕು. ತನು ಮನ ಕರಣಗಳನ್ನ ಸ್ವಚ್ಛಗೊಳಿಸಿದ್ರು ಅಂತಾನೆ ಹೇಳ್ಬೋದು. ಅಷ್ಟೊಂದು ಅದ್ಭುತವಾದ ಮಾಧುರ್ಯಪೂರ್ಣವಾದ ಸಂಗೀತ. ಈ ಒಂದು ಸಂಗೀತಕ್ಕೆ ನೀಲಮ್ಮ ಅಂಗಡಿ ಎರಿಕೊಪ್ಪ ಅವರು ಕಲೆಗೆ ಬೆಲೆ ಕಟ್ಟಲಾಗದು, ಆದರೂ ಕೂಡ ಅವರ ಮನತೃಪ್ತಿಯಿಂದ 500 ರೂಪಾಯಿಯನ್ನ ಆ ಕಲಾವಿದರಿಗೆ ಕೊಟ್ಟಿದ್ದಾರೆ ಕಾಣಿಕೆಯಾಗಿ. ಕಾಯಕ ಯೋಗಿಗಳನ್ನ ಅವರ ಕಾರ್ಯಗಳನ್ನ ಗುರುತಿಸಿ ಗೌರವ ಆಶೀರ್ವಾದ ನೀಡುವುದು ಬಸವಾನಂದ ಅಪ್ಪನವರ ಮತ್ತೊಂದು ಮಹಾನ್ ಕಾಯಕ. ಈ ನಿಟ್ಟಿನಲ್ಲಿ ಇಲ್ಲಿವರೆಗೂ ಸಂಗೀತ ಸುಧೆಯನ್ನ ವಚನ ಸಂಗೀತ ಸುಧೆಯನ್ನ ಹರಿಸಿರ್ತಕ್ಕಂಥ ವಿದ್ವಾನರಿಗೆ ಗೌರವ ಆಶೀರ್ವಾದ ಪೂರ್ವಕ ಸನ್ಮಾನ ಪೂಜ್ಯರಿಂದ. ಒಬ್ಬೊಬ್ಬರು ವಿದ್ವಾನ್ ಶ್ರೀಮಾನ್ ಲಿಂಗೇಗೌಡರು ಬಹಳ ಅದ್ಭುತವಾದ ಸಂಗೀತ. ನಿಜವಾಗ್ಲೂ ನನಗೆ ಆ ವರ್ಡ್ಸ್ ಏನ್ ಬಳಸ್ಬೇಕಂತ ನನಗೆ ಗೊತ್ತಾಗ್ತಾ ಇಲ್ಲ ಅವ್ರು ಹಾಡಿದ್ದ ಹಾಡುಗಳನ್ನ ಕೇಳಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀಮಾನ್ ಚಿಕ್ಕಣ್ಣಾಚಾರ್ಯರು ಆಗ್ಲೇ ಅವರು ವೈಲಿನ್ ನುಡಿಸಿದ್ರು, ಈಗ ಹಾರ್ಮೋನಿಯಂ ಎಷ್ಟು ಅದ್ಭುತವಾಗಿ ನುಡಿಸಿದ್ರು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಮುಂದಿನದಾಗಿ ವಿದ್ವಾನ್ ಸುಬ್ರಹ್ಮಣ್ಯಂ ಅವರು ನಿವೃತ್ತ ಸಂಗೀತ ಶಿಕ್ಷಕರು, ಬೆಂಗಳೂರು. ಆಗಲೇ ಸಂಗೀತ ಸುಧೆಯನ್ನ ನೀಡಿದವರು. ಸುಬ್ರಹ್ಮಣ್ಯ ಸರ್ ಅಲ್ಲಿ ಕೆಳಗಡೆ ಹೋಗಿದ್ದಾರೆ ಅನ್ಸತ್ತೆ. ಮುಂದಿನದಾಗಿ ವಿದ್ವಾನ್ ನಂಜುಂಡಯ್ಯನವರು, ಇವರು ಕೂಡ ನಿವೃತ್ತ ಶಿಕ್ಷಕರು. ಅದನ್ನೇ ಮೋರ್ಚಿಂಗ್ ಅಂತ ಅವಾಗಲೇ ಅದೇ ಹೇಳಿದೆ. ಅದು ಎಷ್ಟು ಸಣ್ಣ ವಾದ್ಯ ಬಾಯಲ್ಲಿ ಹಿಡ್ಕೊಂಡು ಬೆರಳಿಂದ ನುಡಿಸ್ತಾ ಇದ್ರು. ಎಷ್ಟು ಅದ್ಭುತವಾದ ಸಂಗೀತ ವಾದ್ಯಗಳು. ಸಣ್ಣ ವಾದ್ಯ ಗಲಾಟೆ ಬಹಳ ಮಾಡುತ್ತೆ. ಹೌದ್ರಿಪ್ಪ. ಯಜಮಾನ್ ಈ ಕಡೆ ಸ್ವಲ್ಪ ಸರಿ, ನೀವು ಈ ಕಡೆ ಬಸ್ಸಲ್ಲಿ ವಿದ್ವಾನ್ ಶ್ರೀಮಾನ್ ಜಿ ಕೇಶವಮೂರ್ತಿ ಸರ್, ಸಂಗೀತ ಶಿಕ್ಷಕರು, ಬೆಂಗಳೂರು. ಮೃದಂಗವನ್ನ ಬಾರಿಸಿರ್ತಕ್ಕಂಥವ್ರು. ಯಶಮೂರ್ತಿ ನಾಳೆ ಇರ್ತಾರೆ, ನಾಳೆ ಮಾಡೋಣ. ಬಂದ್ರಿಪ್ಪ, ಮಾಡಿಪ್ಪ, ಬಂದಿದ್ದಾರೆ. ಸುಬ್ರಹ್ಮಣ್ಯ ಸರ್ ಅಲ್ಲಿ ಕೆಳಗೆ ಬಂದಿದ್ದಾರೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಮುಂದಿನದಾಗಿ ವಿದ್ವಾನ್ ಶ್ರೀಮಾನ್ KR ಆನಂದ್. ಸುಬ್ರಹ್ಮಣ್ಯ ಸರ್ ಮುಂದಿನದಾಗಿ ವಿಶೇಷ ಆಹ್ವಾನಿತರಾಗಿ ಸಾಕಷ್ಟು ಮಹಾಮನೆಗೆ
ಕಾಯಕಗಳನ್ನು ಸಲ್ಲಿಸ್ತಕ್ಕಂಥ ಕಾಯಕ ಯೋಗಿಗಳಿಗೆ ಸನ್ಮಾನ. ಶ್ರೀಮಾನ್ ರುದ್ರಪ್ಪ ಮುನುವಳ್ಳಿ, ಮಾಜಿ ಸೈನಿಕರು, ಧಾರವಾಡ, ಇವರಿಗೆ ಪೂಜ್ಯರಿಂದ ಗೌರವ ಸನ್ಮಾನ ಪೂರ್ವಕ ಆಶೀರ್ವಾದ. ನೀಲಮ್ ಅವರು ಕೂಡ ವೇದಿಕೆಗೆ ಬರಬೇಕು. ರುದ್ರಪ್ಪನವರ ಶ್ರೀಮತಿಯವರು ಕೂಡ ವೇದಿಕೆಗೆ ಬರಬೇಕು. ದಂಪತಿ ಸಮೇತ ಈ ಸನ್ಮಾನವನ್ನು ಸ್ವೀಕರಿಸಬೇಕು. ಬರ್ತಾ ಇದ್ದಾರೆ. ಮುಂದಿನದಾಗಿ ಶ್ರೀಮತಿ ಮಹಾನಂದ ಸೋನಾರ್ ಜಮಖಂಡಿ, ಶರಣೆ ಶ್ರೀಮತಿ ಮಹಾನಂದ ಸೋನಾರ್ ಜಮಖಂಡಿ, ಇವರಿಗೆ ಪೂಜ್ಯರಿಂದ ಗೌರವ ಆಶೀರ್ವಾದ. ಆಮೇಲೆ ಉದಯ್ ಕುಮಾರ್ ಶಿವ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಮುಂದಿನದಾಗಿ ಶ್ರೀ ಉದಯ್ ಕುಮಾರ್ ಕರ್ಜಿಮಠ್, ಅಧ್ಯಕ್ಷರು, ರಾಷ್ಟ್ರೀಯ ಬಸವದಳ ಗೋಕಾಕ್, ಹಾಗೂ ಅವರ ಅಳಿಯಾದ ಇಂಗ್ಲೆಂಡ್ನಿಂದ ಬಂದವರು ಶಿವು ಅವರು ಕೂಡ ಈ ಸನ್ಮಾನವನ್ನು ಸ್ವೀಕರಿಸಬೇಕು. ಈಗಾಗಲೇ ಅವರು ರಕ್ತದಾನ ಕೂಡ ಮಾಡಿದ್ದಾರೆ. ರಕ್ತದಾನ ಮಹಾದಾನ, ದಾನಗಳಲ್ಲಿ ಅತಿ ಶ್ರೇಷ್ಠವಾದದ್ದು ಕೂಡ ರಕ್ತದಾನ. ಅಪ್ಪಾರ 101 ಬಾರಿ ರಕ್ತದಾನವನ್ನ ಮಾಡಿದ್ದಾರೆ. ನೋಡಿ, ಎಲ್ಲ ನಮ್ಮೆಲ್ಲರಿಗಿಂತ ಹೆಂಗಾಗಿದ್ದಾರೆ ಅಪ್ಪಾರ. ನಾವು ರಕ್ತ ಕೊಡದೆ ಮುದುಕರಾಗ್ತಾ ಇದ್ದೀವಿ. ಶಿವ ಅವರು ಕೂಡ ವೇದಿಕೆ. ಉದಯ್ ಅವರು 12ನೇ ಸಲ ರಕ್ತವನ್ನು ನೀಡಿದ್ದಾರೆ. ಅವರಿಗೆ ಚಪ್ಪಾಳೆ ಕೊಡಬೇಕು ನಾವೆಲ್ಲ. ಶಿವು ಅವರು 5ನೇ ಬಾರಿ ಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ನಾವೀಗ ಇಲ್ಲಿ ಕೃತಜ್ಞತೆಯನ್ನು ಸಲ್ಲಿಸಬೇಕು ಚಪ್ಪಾಳೆ ಮೂಲಕ. ಪೂಜ್ಯರಿಂದ ಆಶೀರ್ವಾದ. ಇದು ಇದು ನಮ್ಮ ಮಠದಲ್ಲಿ ಬೆಳೆ ಆರ್ಗ್ಯಾನಿಕ್. ಮುಂದಿನದಾಗಿ ಶ್ರೀ ಮನೋಜ್ ಶಾ, ಸೋನಾಲಿಕ್ ಸೆಂಟರ್ ಗದಗ. ಅಪ್ಪಾರ ಹೇಳ್ತಾ ಇದ್ರಲ್ಲ ಬೆಳಗ್ಗೆ ಬಂದಾಗ, ಇವರು ಅಪ್ಪಾರ ಪಾದಯಾತ್ರೆಯನ್ನು ಮಾಡ್ತಾ ಇರ್ತಾರೆ ಪ್ರತಿ ಹುಣ್ಣಿಮೆ. 1 ತಿಂಗಳು ಅವರು ತಪ್ಪಿಲ್ಲ ಅಂತ ಅಪ್ಪಾರ ಹೇಳ್ತಾ ಇದ್ರು. ಜೊತೆಗೆ ಉಪವಾಸ 1 ತಿಂಗಳು ಉಪವಾಸ ಮಾಡಿ 1 ವರ್ಷದಿಂದ ಯಾವ್ದು ಗುಳಿಗೆ ಇಲ್ಲ. ಮೊದಲೇನು ಟ್ಯಾಬ್ಲೆಟ್ ತಗೊಳ್ತಾ ಇದ್ರಂತೆ. ಇಲ್ಲೇನು ಮಹಾಮನೆಗೆ ಬಂದು ಉಪವಾಸ ಮಾಡಿದ್ದಾರೆ. 1 ವರ್ಷದಿಂದ ಯಾವುದೇ ರೀತಿ ಗುಳಿಗೆಗಳು, ಟ್ಯಾಬ್ಲೆಟ್ ಕೂಡ ತಗೊಳ್ತಾ ಇಲ್ಲ. ಸೊ ಆರೋಗ್ಯದ ಜೊತೆಗೆ ತಮ್ಮ ಕಾಯಕವನ್ನ ಮಹಾಮನೆಗೆ ಕೊಡ್ತಾ ತಾವು ಇಲ್ಲಿಂದ ಆರೋಗ್ಯ ತಗೊಂಡಿದ್ದಾರೆ. ಇಲ್ಲಿಂದ ಆರೋಗ್ಯವನ್ನು ತಗೊಂಡ್ರೆ ಇಲ್ಲಿ ದಾಸೋಹವನ್ನು ಕೊಟ್ಟು ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಅವರು. ಅವರಿಗೂ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಗೌರವ ಸನ್ಮಾನ. ಚಿಕ್ಕಣ್ಣ
ಚಿಕ್ಕನಾಚಾರ್ಯರಿಂದ ಒಂದು ಹಾಡೀಗ. ಸುಬ್ರಹ್ಮಣ್ಯಂ ಸರ್ ಸುಬ್ರಹ್ಮಣ್ಯ ಅವ್ರು ಯಾರು ಕರ್ಕೊಂಡು ಅಲ್ಲ ಮೃದಂಗ ಮೈಕ್ ಕೊಡಿ ಮೈಕ್ ಕೊಡಿ ನೀವೇ ಇವರು ಆಡಿ
ಸಮಯ ಆಗಿದೆ. ಬಹಳ ಅದ್ಭುತವಾದ ಈ ಒಂದು ಸಂಗೀತ ಸುಧೆಯನ್ನು ಹರಿಸಿದ್ದಕ್ಕೆ ಮತ್ತೊಮ್ಮೆ ಅವರಿಗೆಲ್ಲ ಹೃದಯಪೂರ್ವಕ ಧನ್ಯವಾದಗಳು. ಈ ಈ ವಯಸ್ಸಲ್ಲಿ ಇನ್ನೋರ್ವ MM ಹಿರಿಯಣ್ಣವರ ವಕೀಲರಿಗೂ ಕೂಡ ಸನ್ಮಾನ ಮಾಡಬೇಕಂತ ಹೈಕೋರ್ಟ್ ನ್ಯಾಯವಾದಿಗಳು ಧಾರವಾಡ ಅವರಿಗೂ ಕೂಡ ಪೂಜ್ಯರಿಂದ ಆಶೀರ್ವಾದ ಪೂರ್ವಕ ಗೌರವ ಸನ್ಮಾನ. ಈಗ ಉದಯ್ ಕುಮಾರ್ ಸರ್ ಅವರು ಒಂದೆರಡು ಮಾತುಗಳನ್ನು ಹೇಳ್ಬೇಕಂತ ಕೇಳ್ಕೊತೀನಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪ್ರಥಮದಲ್ಲಿ ಸೃಷ್ಟಿಕರ್ತ ಪರಮಾತ್ಮನನ್ನು ಎನ್ನ ಹೃದಯ ಮುಖದಲ್ಲಿ ಧ್ಯಾನಿಸುತ್ತಾ ವಿಶ್ವಗುರು ಮಂತ್ರ ಪುರುಷ ಅಪ್ಪ ಗುರು ಬಸವಣ್ಣವರನ್ನು ಕೂಡ ಎನ್ನ ಹೃದಯ ಮುಖದಲ್ಲಿ ಧ್ಯಾನಿಸುತ್ತಾ ಈ ಒಂದು ಬಸವ ಜಯಂತಿಯ ಕಾರ್ಯಕ್ರಮದ ನಿಮಿತ್ತವಾಗಿ ಇವತ್ತು ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿಕೊಂಡಂಥ ಪೂಜ್ಯ ಬಸವಾನಂದ ಸ್ವಾಮೀಜಿಯವರಿಗೆ ನನ್ನ ಅಂತರಾತ್ಮದ ಭಕ್ತಿಯ ಶರಣಾರ್ಥಿಯನ್ನು ಸಲ್ಲಿಸ್ತಾ ಹಾಗೂ ವೇದಿಕೆ ಮೇಲೆ ಇರುವಂಥ ಎಲ್ಲ ಗಣ್ಯಮಾನ್ಯರೇ ಹಾಗೂ ವೇದಿಕೆ ಮುಂಭಾಗದಂಥ ಎಲ್ಲ ಶರಣ ತಂದೆ ತಾಯಿಗಳೇ ತಮ್ಮೆಲ್ಲರ ಅಂತರಾತ್ಮಕ್ಕೆ ನನ್ನ ಭಕ್ತಿಯ ಶರಣಾರ್ಥಿ. ಈ ಒಂದು ವಿಶೇಷವಾದಂಥ ಸ್ವಾಮೀಜಿಯವರು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಮನೆಯಲ್ಲಿ ಫೋನ್ ಮಾಡಿದಾಗ ಹೇಳಿದ್ರು 891ನೇ ಬಸವ ಜಯಂತಿ ಕಾರ್ಯಕ್ರಮ 890ನೇ ಜಯಂತಿ 34ರಿಂದ ಲೆಕ್ಕ ಹೇಳಿದ್ರೆ 35 ವರ್ಷ ಆಗುತ್ತೆ. ಕರೆಕ್ಟ್. ಓಕೆ, ಸ್ವಲ್ಪ ಜನ ಈ 91 ಅಂತ ಇದ್ದಾರೆ, ಸ್ವಲ್ಪ ಜನ 90 ಸರಿಪಡಿಸ್ಕೋಬೇಕು. ಸರಿ. ಯಾಕಂದ್ರೆ ಸ್ವಾಮೀಜಿ ನಾವೇ 2013ರಲ್ಲಿ ಸಾರ್ವಜನಿಕವಾಗಿ ಬಸವ ಜಯಂತಿ 100ನೇ ವರ್ಷದ ಶತಮಾನೋತ್ಸವ ಕಾರ್ಯಕ್ರಮ ಮಾಡಿದ್ವಿ ಸೌದತ್ತಿಯಲ್ಲಿ ತಮ್ಮ ನೇತೃತ್ವದಲ್ಲಿ. ಯಾವ ರೀತಿ ಅಂತಂದ್ರೆ ಸಾರ್ವಜನಿಕವಾಗಿ 100ನೇ ವರ್ಷದ 2013ರಲ್ಲಿ ನಾವು ಮಾಡಿದ್ವಿ ಸೌದತ್ತಿಯಲ್ಲಿ. ಬಹಳ ಒಂದು ದೊಡ್ಡ ಕಾರ್ಯಕ್ರಮ, ರೋಗದಿಂದ ಯೋಗದಲ್ಲಿ 913 ಶುರು ಮಾಡಿದ್ದಕ್ಕೆ ಶುರು ಮಾಡಿದ ಬಸವ ಜಯಂತಿ ಅಷ್ಟೇ ಸಾರ್ವಜನಿಕವಾಗಿ ಮಾಡಿದ್ದ. ಅವಾಗ ಜನ್ಮದಿನ ಅಂತ 890. ಕರೆಕ್ಟ್, 890ನೇ ಜಯಂತಿ. ಸೊ ಬಸವನಿಗೆ ಶರಣಾದರೆ ಪ್ರತ್ಯಕ್ಷ ಸುಖ, ಬಸವನಿಗೆ ಶರಣಾದರೆ ಭವರೋಗಹರ, ಬಸವನಿಗೆ ಶರಣಾದರೆ ಇಲ್ಲ ಆಪತ್ತು, ಬಸವನಿಗೆ ಶರಣಾದರೆ ಉಂಟು ಸಂಪತ್ತು, ಬಸವನಿಗೆ ಶರಣಾದರೆ ಉಂಟು ವಾಕ್ಸಿದ್ಧಿ, ಬಸವನಿಗೆ ಶರಣಾದರೆ
ಬೆಳೆಯುವುದು ಬುದ್ಧಿ ಪಾಲ್ಗೊಳ್ಳಿ ಸೋಮನಾಥ. ನೋಡಿ ಎಷ್ಟೊಂದು ವಚನ ಇದೆ. ಅಂದರೆ ಬಸವಣ್ಣವರು ಶರಣಾದರೆ ಏನೆಲ್ಲ ಸಿಗುತ್ತಂತ ಈ ವಚನದಲ್ಲಿ ಹೇಳ್ತಾರೆ. ಬಸವನಿಗೆ ಶರಣಾದರೆ ಪ್ರತ್ಯಕ್ಷ ಸುಖ, ಭವರೋಗಹರ, ಇಲ್ಲ ಆಪತ್ತು, ಉಂಟು ಸಂಪತ್ತು, ಉಂಟು ವಾಕ್ಸಿದ್ಧಿ, ಬೆಳೆಯುವುದು ಬುದ್ಧಿ ಅನ್ನುವಂಥದ್ದು. ಸೊ ನಿಜಕ್ಕೂ ಒಂದು ಅರ್ಥಪೂರ್ಣವಾದಂಥ ಕಾರ್ಯಕ್ರಮವನ್ನು ಸ್ವಾಮೀಜಿಯವರು ಇಲ್ಲಿ ಮಾಡ್ತಾ ಇದ್ದಾರೆ. ಯಾಕಂದರೆ ಇವತ್ತು ನಮ್ಮ ಮನೆ ಒಂದ್ಸರಿ ಒಂದು 2 ತಿಂಗಳಿಂದ ಬಂದಾಗ ಒಂದು ಮಾತು ಹೇಳ್ತಾ ಇದ್ರು, ಇಲ್ಲೊಂದು ಧ್ಯಾನ ಮಂದಿರ ಕಟ್ಟುವಂಥ ಪ್ರಾಜೆಕ್ಟ್ ಒಬ್ಬರು ಇಂಜಿನಿಯರ್ ಬಂದಾಗ ಮುಂದಿನ ದಿನಮಾನದಲ್ಲಿ ಯುದ್ಧ ಎದಕ್ಕೆ ನಡೆಯುತ್ತೆ ಅಂದರೆ ನೀರಿಗಾಗಿ ಯುದ್ಧ ನಡೆಯುತ್ತೆ ಅನ್ನೋಂಥ ಮಾತು ಹೇಳಿದ್ರು. ಯಾಕಂದ್ರೆ ನಾವು ಕಣ್ಣಲ್ಲಿ ಕಾಣ್ತಾ ಇದ್ದೀವಿ ಇವತ್ತು ಒಂದು ಬೇಸಿಗೆ ಏನಾಗ್ತಾ ಇದೆ, ತಾಪಮಾನ ಯಾವ ರೀತಿ ನೀರಿನ ಅಭಾವ ಇದೆ. ಸೊ ಈ ಪರಿಸರ ಬಗ್ಗೆ ಯಾರು ನಾವು ಕಾಳಜಿನೇ ಮಾಡ್ತಾ ಇಲ್ಲ. ಆದರೆ ಪರಮ ಪೂಜ್ಯ ಸ್ವಾಮೀಜಿಯವರು 10-15 ವರ್ಷ ಹಿಂದೆನೇ ಇಲ್ಲಿ ಆಶ್ರಮದಲ್ಲಿ ಮಳೆ ನೀರು ಎಲ್ಲೂ ವೇಸ್ಟ್ ಆಗಿ ಹೋಗ್ಬಾರ್ದು, ಮಳೆ ನೀರು ಕೊಯ್ಲು ಮಾಡಿ ನಮಗೆ ಏನು ನ್ಯಾಚುರಲ್ ರಿಸೋರ್ಸ್ ಏನು ಬರುತ್ತೋ ಅದನ್ನೆಲ್ಲವನ್ನು ಯೂಸ್ ಮಾಡುವಂಥ ಸ್ವಾಮೀಜಿಯವರು ಮಲ್ಟಿ ಟ್ಯಾಲೆಂಟೆಡ್ ಪರ್ಸನ್ ಅಂತ ಸ್ವಾಮೀಜಿಯವ್ರನ್ನು ನಾವು ಕರ್ನಾಟಕದಲ್ಲಿ ಪಡೆದಿದ್ದೇ ಒಂದು ಪುಣ್ಯ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೀನಿ. ಸೊ ಅದ್ರ ಜೊತೆ ಬಹಳಷ್ಟು ಸ್ವಾಮೀಜಿಯವರು ಸಾಮಾಜಿಕವಾಗಿ ಕಾರ್ಯಕ್ರಮಗಳನ್ನು ಕೊಡ್ತಾ ಬರ್ತಾ ಇದ್ದಾರೆ. ನಾನು ಯಾಕಂದ್ರೆ 15-16 ವರ್ಷದಿಂದ ಸ್ವಾಮೀಜಿಯವ್ರನ್ನ ಭಾಳ ಆತ್ಮೀಯವಾಗಿ ಅವ್ರ ಜೊತೆ ಒಡನಾಡೋದ್ರಿಂದ ಎಲ್ಲವನ್ನು ಅವ್ರನ್ನ ನೋಡ್ಕೊಂಡು ಬರ್ತಾ ಇದ್ದೀವಿ. ಇನ್ನು ರಕ್ತದಾನ ಆಗ್ಲಿಕ್ಕೆ ಇದೆ ಸ್ವಾಮೀಜಿ. ನಾನು ಆ್ಯಕ್ಚುಲಿ ಬಂದು ರಕ್ತದಾನ ಮಾಡ್ಕೊಳ್ಳೋದು ಬಂದಿದ್ದೆ. ನಾನು 12ನೇ ಸಾರಿ ನನ್ನ ರಕ್ತದಾನವನ್ನು ಮಾಡಿದೆ. ಕರೋನಾ ಆದಮೇಲೆ ರಕ್ತದಾನ ಮಾಡಿರಲಿಲ್ಲ. 2020 ಲಾಸ್ಟ್ ಮಾಡಿದ್ದೆ. ಮೊನ್ನೆ ಒಂದು ಆರ್ಟಿಕಲ್ ಓದ್ತಾ ಇದ್ದೆ. ಆರ್ಟಿಕಲ್ದಲ್ಲಿ ಏನು ಹೇಳಿದ್ರೆ, ಕರೋನಾ ಬಂದು ಹೋದ್ಮೇಲೆ ಯಾರು ರಕ್ತದಾನ ಎಲ್ಲರೂ ಕಮ್ಮಿ ಮಾಡಿದ್ದಾರೆ. ಆಮೇಲೆ ಇನ್ನೊಂದು ಏನಂತಂದ್ರೆ, ಈ ಬಿಸಿಲಿನ ತಾಪಮಾನಕ್ಕೂ ಯಾರು ಈ ಭಾಳ ಬ್ಲಡ್ ನೀಡ್ ಇದೆ, ಆದರೆ ಯಾರು ಬಿಸಿಲಿನ ತಾಪಮಾನಕ್ಕೆ ಯಾರು ಬ್ಲಡ್ ಕೊಡ್ತಾ ಇಲ್ಲ. ಪ್ಲಸ್ ಲೋಕಸಭಾ ಎಲೆಕ್ಷನ್ ಇರೋದ್ರಿಂದ ಎಲ್ಲ ಸಂಘ ಸಂಸ್ಥೆಗಳು ಒಂದು ಎಲೆಕ್ಷನ್ ಚುನಾವಣೆಯಲ್ಲಿ ಬಿಸಿ ಇದೆ. ಸೊ ಬಹಳಷ್ಟು ರಕ್ತದ ಅವಶ್ಯಕತೆ ಇರುವಂಥ ಸಮಯದಲ್ಲಿ ಸ್ವಾಮೀಜಿಯವರು ಪ್ರತಿ ವರ್ಷ ರಕ್ತದಾನ ಶಿಬಿರಗಳಲ್ಲಿ ಮಾಡ್ತಾ ಇದ್ದಾರೆ. ಸೊ ನಾನು ಕೂಡ ವಾಲಂಟಿಯರ್ ಬಂದು ಇವತ್ತು 12ನೇ ಸಾರಿ ರಕ್ತದಾನವನ್ನು ಮಾಡಿದ್ದೀನಿ. ಸ್ವಾಮೀಜಿಯವರು 101 ಸಾರಿ ರಕ್ತದಾನವನ್ನು ಮಾಡಿದ್ದಾರೆ ಅಂತ ಪೂಜೆಗೆ ಒಂದ್ಸರಿ ಜೋರಾಗಿ ನಂದು ಕೂಡ ಒಂದು ಸಂಕಲ್ಪ ಇದೆ. ಈ ಒಂದು ಬಸವ ಜಯಂತಿಯಿಂದ ಮತ್ತೆ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಯಾಕಂದ್ರೆ 4 ವರ್ಷ ಬಿಟ್ಟಿದ್ದೆ. 108 ಸಾರಿ ನನ್ನ ಜೀವನದಲ್ಲಿ ನಾನು ರಕ್ತದಾನ ಮಾಡ್ಬೇಕನ್ನೋಂಥ ಸಂಕಲ್ಪವನ್ನು ಕಟ್ಟಿದ್ದೀನಿ. ನಿಜಕ್ಕೂ ಖಂಡಿತವಾಗಿ ನಾನು ಮಾಡೇ ಮಾಡ್ತೀನಿ. ವರ್ಷಕ್ಕೆ 4 ಸಾರಿ ಮೇಲೆ ಮಾಡೇ ಮಾಡ್ತೀನಿ. ಸೊ ಅದ್ರ ಬಗ್ಗೆ ಸ್ವಾಮೀಜಿಯವರು ತಮ್ಮ ಆಶ್ವಾಸನದಲ್ಲಿ ಹೇಳ್ತಾರೆ, ಯಾವ ರೀತಿ ರಕ್ತದಾನ ಮಾಡಿದ್ರೆ ಏನಾಗುತ್ತೆ ಅನ್ನುವಂಥದ್ದು. ಸೊ ಇಷ್ಟು ಹೇಳ್ತಾ ಇರ್ತಕ್ಕಂಥ ಸಮಯದ ಅಭಾವ, ಎಲ್ಲರಿಗೂ ಹೊಟ್ಟೆ ಪ್ರಸಾದ ದಾಸೋಹ ಸ್ವಾಮೀಜಿಯವರು ದಾಸೋಹ ಮಾಡಿಸಿದ್ದಾರೆ. ಎಲ್ಲರೂ ಆ ಕಡೆ ಗಮನ ಇದ್ದಾಗ ನಾನು ಹೆಚ್ಚು ಮಾತಾಡೋದು ಸಮಯ ತಗೋದು ಬೇಡ ಅಂತ ಹೇಳಿ ನನ್ನ ಮಾತನ್ನು ಇಲ್ಲಿಗೆ ಮುಗಿಸ್ತೇನೆ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಶರಣಾರ್ಥಿ. ನೀನು ಚೆನ್ನಾಗಿದೆ. ಇನ್ನು ಬಸವಪ್ರಕಾಶ್ ಡ್ರೆಸ್ ಹಾಕಿಸಿ ವಚನಕ್ಕೆ ಶ್ರೀ ಗುರುವೇ ದೀಕ್ಷಾ ಗುರುವೇ ಶಿಕ್ಷಾ ಗುರುವೇ ರಕ್ಷಾ ಗುರುವೇ ಸರ್ವಾಗಮೋಕ್ತ ಕಳಾ ಗುರುವೇ ಶಿವಯೋಗ ಧರ್ಮಾರ್ಥ ಭೋಗ ಗುರುವೇ ತ್ಯಾಗ ಗುರುವೇ ಸುಧೀ ಗುರುವೇ ವಾಚಾ ಗುರುವೇ ಭವರೋಗ ಶರಣಾದೆ ಬಸವ ಮಹಾ ಗುರು ನಿಮಗೆ. ವಿಶ್ವಗುರು ಮಹಾಮಾನವರಾಗಿ ಬಸವಣ್ಣನವರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ, ಮಹಾಮಹಿಮರು ಬಯಲುಕಾಯಿ ಸಿದ್ಧರು ಶೂನ್ಯಪೀಠದ ಪ್ರಥಮಾಧ್ಯಕ್ಷರಾದಂತಹ ಅಲ್ಲಮ ಪ್ರಭುದೇವರನ್ನು, ಚಿನ್ಮಯ ಜ್ಞಾನಿ ಶ್ರೀಕೃಷ್ಣ ಚಕ್ರವರ್ತಿ ಉಡುವಿ ಚನ್ನಬಸವಣ್ಣನವರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿ, ಇವತ್ತು ಈ ಕೆಟ್ಟ ಬಿಸಿಲಿನಲ್ಲಿ, ಕೆಟ್ಟ ಬಿಸಿಲು ಅಂತ ಅನ್ನಕ್ಕೆ ಬರಲ್ಲ, ಈ ತೀವ್ರವಾದ ಬಿಸಿಲಿನಲ್ಲಿ, ಯಾಕೆ ಬಿಸಿಲು ಕೆಟ್ಟ ಅಲ್ಲ, ಬಿಸಿಲು ಬೇಕೇ ಬೇಕು. ಬಿಸಿಲಿನಿಂದನೇ ನಮ್ಮ ಜೀವನ ನಡೀತಾ ಇರೋದು. ಸೂರ್ಯನೇ ಎಲ್ಲದಕ್ಕೂ ಮೂಲ, ಭೂಮಿಗೂ ಕೂಡ ಸೂರ್ಯನೇ ಮೂಲ. ಅಂತ ಬಿಸಿಲು ಕೆಟ್ಟ ಅಲ್ಲ. ನಮ್ಮ ತಪ್ಪಿನಿಂದ
ಭೂಮಿಯ ಶಾಖವನ್ನು ಜಾಸ್ತಿ ಮಾಡಿದ್ದೀವಿ. ಇಂತಹ ಬಿಸಿಲಿನಲ್ಲಿಯೂ ಕೂಡ ಇಂತಹ ಕಾರ್ಯಕ್ರಮವನ್ನು ಇಟ್ಕೊಂಡಾಗ ಈ ಗುಡ್ಡಕ್ಕೆ, ಅಂದ್ರೆ ಇಲ್ಲಿ ಸುಮ್ಮನೆ ಏನೋ ಹೋಗ್ತಾ ಇದ್ದೀವಿ, ದಾರಿ ಸಿಕ್ತು ಅಂತ ಬರೋಕ್ಕಾಗಲ್ಲ, ಇಲ್ಲಿಗೆ ಬರ್ಬೇಕು, ಈ ಕಾರ್ಯಕ್ರಮಕ್ಕೋಸ್ಕರನೇ ಬರ್ಬೇಕು. ಅಂತಹ ಕಾರ್ಯಕ್ರಮಕ್ಕೆ ನಾನು ಕರೆದಾಗ ಇಲ್ಲ ಅಲ್ಲಾದ್ರೆ 86ನೇ ವಯಸ್ಸೀಗ ನಮ್ಮ ಚಂದ್ರಕಾಂತ್ ಎಲ್ಲರೂ ಬೇಗ ಹೋದ್ರು, ಇನ್ನೂ ಕೂಡ್ತಿದ್ರು ಅವರು, ಬಿಸಿಲು ಝಳ ವಯಸ್ಸಿನ ಕಾರಣ ಅಂತ ಕಿರಿಯ ಚೇತನ ಚಂದ್ರಕಾಂತ್ ಎಲ್ಲದವರಿಗೆ ಶುಭ ಹಾರೈಕೆಗಳನ್ನ ಹೇಳ್ತಾ, ಪಾಂಡುರಂಗಿ ಡಾಕ್ಟರ್ ಕೂಡ ಅಷ್ಟೇ, ಅಲ್ಲಿ ಸುಮಾರು 50ಕ್ಕಿಂತ ಹೆಚ್ಚು ಜನ ಪೇಷಂಟ್ಸ್ ಕಾಯ್ತಾ ಇದ್ರು. ಅಂಥದ್ರಲ್ಲೂ ಈ ಕಾರ್ಯಕ್ರಮಕ್ಕೆ ಬಂದು ತಮ್ಮ ವಿಚಾರಗಳನ್ನು ಹಂಚಿಕೊಂಡು ಹೋಗಿದ್ದಾರೆ. ಡಾಕ್ಟರ್ ಪಾಂಡುರಂಗಿ ಅವರಿಗೆ ಶುಭಾಶಯಗಳನ್ನು ಹೇಳ್ತಾ, ಇನ್ನು SK ಕೃಷ್ಣಣ್ಣ ಅವರಿಗೆ ಮಾತಾಡಿಸ್ಬೇಕಾಗಿತ್ತು. ಅವರು ಭಾಷಣಕಾರ ಅಲ್ಲ, ಅವ್ರಿಗೆ ಸನ್ಮಾನ ಮಾಡಿದ್ವಿ ನಾವು, ಅವ್ರಿಗೂ ಕೂಡ ನಾವು ಸನ್ಮಾನ ಮಾಡೋಣ. ಆಮೇಲೆ ಅತಿಥಿಗಳು ಮೈಸೂರಿನ ನಮ್ಮ ಚಿಕ್ಕಣ್ಣಾಚಾರ್ಯರು SK ಕೃಷ್ಣಣ್ಣ ಹೆಂಗೆ ಅಂದರೆ ಅವರೊಂಥರ ಸ್ನೇಹಿತರು, ಆದರೆ ಬದುಕಿದ್ದು ಹೆಂಗೆ ಬದುಕಿದ್ದಾರೆ, ಲವಕುಶ ಬದುಕಂಗೆ ಬದುಕಿದ್ದಾರೆ, ಅಂದರೆ ಅಷ್ಟು ಚೆನ್ನಾಗಿ ಬದುಕಿದ್ದಾರೆ ಅಂತ SK ಕೃಷ್ಣ ಅವರಲ್ಲಿ ನಾನು ಧನ್ಯವಾದಗಳನ್ನು ಹೇಳಿ ಕರ್ಕೊಂಡ್ಬಂದಿದ್ದಾರೆ ಅವ್ರನ್ನ ಅಲ್ಲಿಂದ ಇಲ್ಲಿ ತನಕ SK ಕೃಷ್ಣ ಅವರೇ. ಮತ್ತು ವಿದ್ವಾಂಸರು, ಬಹಳ ಅದ್ಭುತ ಸಂಗೀತ ಸಾಧಕರು ಇವೆಲ್ಲ, ನಿಂಗೇಗೌಡರು, ಚಿಕ್ಕಣ್ಣಾಚಾರ್ಯರು, ನಂಜುಂಡಯ್ಯನವರು, ನಮ್ಮ ಕೇಶವಮೂರ್ತಿ ಅವರು, ಮತ್ತು ಸುಬ್ರಹ್ಮಣ್ಯಂ ಅವರಂತೂ ತುಂಬ ಸಾಧನೆ ಮಾಡಿದಂಥವ್ರು. ಅವರು ಸಣ್ಣದಿಂದ ಓದಿಲ್ಲ, ಬ್ರೈಲ್ ಲಿಪಿ ಕಲ್ತಿಲ್ಲ, ಆದರೆ ಆಮೇಲೆ ಬ್ರೈಲ್ ಲಿಪಿ ಕಲ್ತ್ಕೊಂಡು ಸ್ವತಃ ವಿದ್ಯೆಯನ್ನು ಹೊನ್ನಪ್ಪ ಭಾಗವತರ ಹತ್ರ ವಿದ್ಯೆ ಕಲ್ತ್ಕೊಂಡು ಇವತ್ತಿಗೂ ಆಕ್ಟಿವ್ ಆಗಿದ್ದಾರೆ. ಅಂತ 65 ಅಂದರೆ ಆರೋಗ್ಯದ ಸಮಸ್ಯೆ ಇದ್ರೂ ಕೂಡ ತುಂಬ ಚೆನ್ನಾಗಿ ಸಂಗೀತ ಪಾಠವನ್ನು ಹೇಳ್ತಾ ಇರ್ತಕ್ಕಂಥ ಸುಬ್ರಹ್ಮಣ್ಯ ಅವರು. ಇನ್ನೂ 4-6 ಜನ ಇದ್ದಾರೆ ಸಂಗೀತಗಾರರು, ನಾಳೆ ಹಾಡಿಸ್ತೀವಿ ಅವನ್ನೆಲ್ಲ. ಅಂಥ ಎಲ್ಲ ವಿದ್ವಾಂಸರಲ್ಲಿ ನಾನು ಶುಭವನ್ನು ಕೋರ್ತಾ ಧನ್ಯವಾದವನ್ನು ಹೇಳ್ತಾ, ಇನ್ನು ಇಷ್ಟೆಲ್ಲ ಕಾರ್ಯಕ್ರಮ ನಡೀಬೇಕಾದ್ರೆ ದಾಸೋಹಿಗಳು ಬೇಕಲ್ಲ. ದಾಸೋಹಿಗಳಿಂದ ನಮ್ಮ ಕಾರ್ಯಕ್ರಮ ಯಾರು ನಡೆಸೋದು? ಯಾಕಂದ್ರೆ ನಮ್ಮ ಮಠ ಏನು ಆಸ್ತಿ ಸಂಪತ್ತನ್ನು ಹೊತ್ಕೊಂಡು ಬಂದಂತ ಮಠ ಅಲ್ಲ ನಮ್ದು. ನಾನು ಅದೇ ಹೇಳ್ತಿರ್ತೀನಿ ಕೆಲವರಿಗೆಲ್ಲ, ನಾವು ಕೂಲಿಕಾರರಿದ್ದಂಗೆ ಅವತ್ತಿಂದ ನಾವು ದುಡಿಬೇಕು, ಖರ್ಚು ಮಾಡಬೇಕು. ಅಂಥ ಮಠವನ್ನ ಬೆಳೆಸಿದಂಥ ನಮ್ಮ ರುದ್ರಪ್ಪ ಮುನ್ನೋಳಿಯವರು, ಉದಯ್ ಕುಮಾರ್ ಕರ್ಜಿ ಮಠದವರಂಥವರು, MM ಹಿರ್ಲಿಂಗಣ್ಣವರಂಥವರು, ಇನ್ನೂ ಅನೇಕ ಜನ, ನಮ್ಮ ಮಾನಂದಕ ಸೋನಾರ್ ಅಂತವರು, ಇನ್ನು ಕೆಲವರು ಕೆಳಗಡೆ ಕೂತಿದ್ದಾರೆ, ಅನ್ಪೂರ್ಣಕ್ಕ ಅವರು, ಸುವರ್ಣವರು, ಓಂಕಾರಕ್ಕ ಅವರು, ಇವರೆಲ್ಲ ಒಂದಲ್ಲ ಒಂದು ರೂಪದಲ್ಲಿ ತನು ಮನ ಧನ ಯಾವುದೋ ರೂಪದಲ್ಲಿ ಸಲ್ಲಿಸಿ ಸೇವೆ ಮಾಡಿರ್ತಕ್ಕಂಥ ಎಲ್ಲ ದಾಸೋಹಿಗಳೇ ಮತ್ತು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಸದ್ಭಕ್ತ ಬಂಧುಗಳೇ, ತಾಯಿಗಳೇ, ಮತ್ತೆ ಮನೋಜ್ ಕರ್ಜಿಗೆ, ನಮ್ಮ ಮನೋಜ್ ಶಾ ಬಹಳ ಅದ್ಭುತ ಸಾಧಕ. ನಮ್ಮ ಸುನಂದ ಕೌಟ್ಕೊಪ್ಪ ಅವರು, ಮನೋಜ್ ಶಾ ಅವರು ಜೈನ ಬಾಂಧವರು ಅವರಿಬ್ಬರು. ನಿಮ್ಗೆ ಯಾರಿಗಾರು ಅನ್ನಿಸ್ತಾ ಜೈನ ಬಾಂಧವರು ಅಂತ ಹೇಳಿ? ಸುನಂದ ಅವ್ರೇನಾದ್ರು ಬಸವಣ್ಣನ ಬಗ್ಗೆ ಭಾಷಣ ಮಾಡಿದ್ರೆ ಈ ಅಮ್ಮ ಲಿಂಗಾಯತರಿರ್ಬೋದು ಅಂತ. ಆಮೇಲೆ ಅಲ್ಲಿ ಜೈನರು ಪದ್ಧತಿಗಳು ಹಾಕಿ ಭಾಷಣ ಮಾಡಿದ್ರೆ ಎಂತ ಪಕ್ಕ ಜೈನ್ ಇರ್ಬೇಕು ಅಂತಾರೆ. ಅಷ್ಟು ಎರಡನ್ನು, ಅಂದ್ರೆ ಅವರಪ್ಪ ತಮ್ಮಣ್ಣ ಕಟ್ಕೊಪ್ಪ ಅವರು ನಮ್ಮ ಮಹಾಮನೆಯ ಮೊದಲನೇ ಖಜಾಂಚಿ. ಮಹಾಮನೆ ಕಟ್ಟುವಾಗ ನಾವು ತೋಟದ ಮನೆಯನ್ನು 1 ವರ್ಷ ನಮಗೆ ಬಿಟ್ಟುಕೊಟ್ಟಂತವರು. ಅಂತ ದಾಸೋಹಿಗಳು, ದಾನಿಗಳು, ಅಂದ್ರೆ ಜೈನ ಬಾಂಧವರಾಗಿದ್ರು ಕೂಡ ಯಾವ ಧರ್ಮ ಭೇದವನ್ನು ಮಾಡಲಾದೆ ನಮ್ಮ ಜೊತೆ ನಮ್ಮವರಾಗಿ ಹೊಂದ್ಕೊಂಡ್ಬಿಟ್ರು. ಅವರಪ್ಪ ಅವ್ರ ಕಾಲದಿಂದ ಚಿಕ್ಕಪ್ಪ ಅಶೋಕ್ ಅವರು ಎಲ್ಲರೂ ಹಾಗೆ ಬದುಕಂತವರು. ಸುನಂದ ಕೌಟ್ಕೊಪ್ಪ ಟೀಚರ್ ಆಗಿ ನಿರೂಪಣೆಗೆ ಯಾವಾಗಲಾದ್ರೂ ರಾಜ್ಯದಲ್ಲಿ ಹಿಂಗೆ ಬಂದಿರ್ತಾರೆ. ಅವರಂತಹ ಎಲ್ಲ ಬಂಧುಗಳೇ, ತಾಯಿಯಂದೆ ಎಲ್ಲರಿಗೂ ಶರಣ. ಇದು 890ನೇ ಬಸವ ಜಯಂತಿ. ಅದೇ ನಾನು ಎಲ್ಲರೂ ಗಮನಕ್ಕೂ ತರ್ತಾ ಇದ್ದೀನಿ, ಯಾಕಂದ್ರೆ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥವ್ರು ಇದ್ದೀರಾ.
ಉದಯ್ ಕುಮಾರ್ ಅವರು, ಹಿರಲಿಂಗಣ್ಣವರು, ನಮ್ಮ ಡಾಕ್ಟರ್ ಅನ್ನಪೂರ್ಣಕ್ಕ ಅವರು, ಯಾಕೆ ನಾವು ಕರೆಕ್ಟಾಗಿ ಎಲ್ಲರೂ ಒಂದೇ ಮಾತಾಡಬೇಕು. ಇನ್ನು 10 ವರ್ಷದಲ್ಲಿ 9ನೇ ಶತಮಾನೋತ್ಸವ ಬರುತ್ತೆ. ಆವಾಗ ಕ್ಯಾಲೆಂಡರಲ್ಲಿ ಬರೀಬೇಕಾದ್ರೆ, ನಾವು ಇನ್ವಿಟೇಷನ್ ಪ್ರಿಂಟ್ ಮಾಡಬೇಕಾದ್ರೆ, ಭಾಷಣ ಮಾಡಬೇಕಾದ್ರೆ ಎಲ್ಲರೂ ಒಂದೇ ಥರ ಬಳಸಬೇಕು. ತಪ್ಪಾಗಿ ಬಳಸಿದ್ರೆ, ಒಬ್ಬೊಬ್ಬರು ಒಂದೊಂದು ರೀತಿ ಬಳಸಿದ್ರೆ ಸರ್ಕಾರ ನಿಮ್ಮ ಕಡೆ ಗಮನ ಕೊಡಲ್ಲ. ಒಬ್ರು 893 ಅಂತ ಅಂದಿದ್ದಾರೆ ಕ್ಯಾಲೆಂಡರ್ಲಿ, ಕೆಲವರು 891 ಅಂದಿದ್ದಾರೆ. ನಾನು 891 ಹೇಳ್ತೀನಿ ಅಧಿಕೃತವಾಗಿ. ಯಾಕೆ ಇನ್ನು ಎಲ್ಲ ಸ್ವಾಮೀಜಿಗಳ ಜೊತೆ ಚರ್ಚೆ ಮಾಡಿ ಅದನ್ನು ಸರಿಪಡಿಸ್ತೀನಿ, ಎಲ್ಲ ಕಡೆ ವೇದಿಕೆಗಳಲ್ಲಿ ಮಾತಾಡ್ತೀನಿ. ಮಾತಾಜಿಯವರು ಅಂದ್ರೆ ಬಸವಣ್ಣವ್ರ ವಿಷಯದಲ್ಲಿ ತುಂಬಾ ಕನ್ಫ್ಯೂಷನ್ಸ್ ಇದ್ವು. ಎಲ್ಲಿ ತನಕ ಅಂದ್ರೆ ಕಾಲಜ್ಞಾನ ವಚನಗಳನ್ನು ಓದೋ ತನಕ. ಪಿ ಬಿ ದೇಸಾಯಿ ಅವರು ಅವತ್ತೇ ಹೇಳಿದ್ರು, ಇತಿಹಾಸ ತಜ್ಞರು ಪಿ ಬಿ ದೇಸಾಯಿ ಅವರು, ಬಸವಣ್ಣ 42 ವರ್ಷ ಬದುಕಿದ್ದಾರೆ ಅಂತ ಹೇಳಿದ್ರು ಪಿ ಬಿ ದೇಸಾಯಿ ಮೊದಲು, ನಮ್ಮ ಮಾತಾಜಿಯವರಿಗಿಂತ ಮುಂಚೆ ಹೇಳಿದ್ರು. ಆದ್ರೆ ಅವ್ರು ಕೊಟ್ಟಿದ್ದು 1106ರಿಂದ 1168 ಅಂತ ಕೊಟ್ಟಿದ್ರು. ಯಾಕಂದ್ರೆ ಅವ್ರು ಕಾಲಜ್ಞಾನ ಅಧ್ಯಯನ ಮಾಡಿರಲಿಲ್ಲ. ಆಮೇಲೆ ಮಾತಾಜಿಯವರು ಕಾಲಜ್ಞಾನ ವಚನಗಳನ್ನ ಅಧ್ಯಯನ ಮಾಡಿ 1131 ಫಸ್ಟ್ ಮಾತಾಜಿಯವರು ಕೂಡ. ಆಮೇಲೆ 1134 ಫೈನಲ್ ಆಯಿತು. ಅದನ್ನ ವಿದ್ವಾಂಸರಾದ ಕಲಬುರ್ಗಿಯವರು ಕೂಡ ಒಪ್ಕೊಂಡಿದ್ದಾರೆ. 1134ರಿಂದ 1196ವರೆಗೆ ಬಸವಣ್ಣವರು ಬದುಕಿದ್ರು. 62 ವರ್ಷ 3 ತಿಂಗಳು ಬದುಕಿದ್ರು. ಇದನ್ನೇ ನಾವು ಗಟ್ಟಿಯಾಗಿ ಹೇಳಬೇಕು. ಇನ್ನು 891 ಅಂತ ಕನ್ಫ್ಯೂಷನ್ ಮಾಡ್ಕೊಂತೀರ, ಹೌದಲ್ಲ? 891 ಆಗಲ್ಲ. ಯಾಕೆ ಅಂದ್ರೆ ಇದು ನೀವು ಆಚರಣೆ ಮಾಡ್ತಿರೋದೇನು? ಜನ್ಮ ದಿನ, ಜಯಂತಿ ಜನ್ಮದಿನ. ವರ್ಧಂತಿ ಅಂದ್ರೇನು? ಅಲ್ಲ, ವರ್ಧಂತಿ. ನೀವು ಕನ್ನಡವನ್ನ ಸರಿಯಾಗಿ ತಿಳ್ಕೊಳ್ಳಲ್ಲ. ಕನ್ನಡ ಭಾಷೆ ಉತ್ತರ ಕರ್ನಾಟಕದವ್ರು ಬಹಳ ದೋಷ ಮಾಡ್ತೀರಿ. ನಾನೇನಾದ್ರೂ ನೀವು ಮೇಷ್ಟ್ರಾಗಿದ್ರೆ ಎಷ್ಟು ಹೊಡೆದ ಬೆಳಿತಿದ್ರು ನಿಮಗೆಲ್ಲ ಗೊತ್ತಿಲ್ಲ. ಜಯಂತಿ, ವರ್ಧಂತಿ ಮತ್ತು ಸ್ಮರಣೋತ್ಸವ ಈ 3ಕ್ಕೂ ವ್ಯತ್ಯಾಸ ಇದೆ. ಜಯಂತಿ ಅಂದ್ರೆ ಸಿನಿಮಾ ಆಕ್ಟರ್ ಅಲ್ಲ, ಗೊತ್ತಾಯ್ತ? ಹುಟ್ಟಿದ ದಿನ. ವರ್ಧಂತಿ ಅಂದ್ರೆ ಈಗ 60ನೇ ವರ್ಷದ ವರ್ಧಂತಿ ಮಾಡ್ತಾರೆ, ಏರ್ಕೊಂಡು ಹೋಗ್ತಿರ್ತಲ್ಲ, 60, 61, 62, 63. ಇದಕ್ಕೆ ಏನ್ಬೇಕು? ವರ್ಧಂತಿ. ಸ್ಮರಣೋತ್ಸವ ಅಂದ್ರೆ ಲಿಂಗೈಕ್ಯ ಸ್ಮರಣೆ, ಹೋದ್ಮೇಲೆ ನೆನೆಸೋದು. ಗೊತ್ತಾಯ್ತಲ್ಲ? ನೀವು ಮಾಡ್ತಾ ಇರೋದು ಯಾವೀಗ ಬಸವಣ್ಣವರು ಜನ್ಮದಿನ ಎಲ್ಲ ಒಪ್ಕೊಂತೀರ? ಹಳ್ಳಿಕರ್ ಮಂಜಪ್ಪನವರು ಅಕ್ಷಯ ತೃತೀಯ ಅಂತ ಕಂಡು ಹಿಡಿದ್ರು. 1134 ಮಾತಾಜಿಯವರು ಫೈನಲ್ ಮಾಡಿದ್ರು. ಈಗ ನಾವೆಲ್ಲರೂ ಅದನ್ನೇ ಅನುಸರಿಸಬೇಕು, ಎಲ್ಲರೂ ಕೂಡ. ಅಂದ್ರೆ 1135 ಒಂದಾಗುತ್ತೆ ತಾನೆ. ಯಾಕೆ 1134ಕ್ಕೆ ಯಾರು ಮಾಡಲ್ಲ? ಜನ್ಮದಿನ ಅಂದ್ರೆ 1 ವರ್ಷಕ್ಕೆ ತಾನೆ ಮಾಡೋದು ನಿಮ್ಮ ಮಕ್ಕಳಿಗೆ. ಹಾಗೆ ಸ್ವಾತಂತ್ರ್ಯ ದಿನಾಚರಣೆಯಿಂದ 147ಕ್ಕೆ ಆಗಿರುತ್ತೆ. ಯಾಕೆ ಆಚರಣೆ ತಗೊಂಡ ದಿವಸದಿಂದಲೇ 1 ಶುರು ಆಗುತ್ತೆ. ಗಣರಾಜ್ಯೋತ್ಸವ ಅಂದಾಗ 50ರಿಂದಲೇ ಶುರು ಆಗುತ್ತೆ, ಅದು ಸರಿ. ಆದ್ರೆ ಜನ್ಮದಿನ ಅಂದಾಗ 1 ವರ್ಷ ಆದ್ಮೇಲೆ ಕೈ ಹಿಡಬೇಕು. ಅಂದ್ರೆ 1135 1. ಈಗ 24 ಅಂದ್ರೆ ಎಷ್ಟಾಯ್ತು? 90ನೇದಾಯ್ತು. 800 ಸರಿ ಇದೆಯಾ? ಮತ್ತಿದ್ರಲ್ಲೇನು ಬಸವಣ್ಣ ಸ್ವಾಮೀಜಿನ ನಡೆಸ್ಬೇಕು ಅಂತ ಅಲ್ಲ, ನಿಮ್ದೇ ನಡೆಸ್ಕೊಳ್ಳಿ. ಆದ್ರೆ ಸರಿಯಾಗಿ ಲೆಕ್ಕಾಚಾರ, ವ್ಯಾಕರಣ ಪ್ರಕಾರ ಶಾಸ್ತ್ರೀಯವಾಗಿರ್ಬೇಕು ಲೆಕ್ಕಾಚಾರ. ಅದನ್ನ ನಾವೆಲ್ಲ ಅನುಸರಣೆ ಮಾಡೋಣ. ಎಲ್ಲ ಕಡೆ ಹೇಳಿ ಪ್ರಿಂಟ್ ಮಾಡುವಾಗ ದೋಷ ಇದ್ರೆ ಅವ್ರು ಇಟ್ಟಿದ್ರಿ, ಕ್ಯಾಲೆಂಡರ್ ಇದ್ರೆ ಅವ್ರು ಫೋನ್ ಮಾಡಿ ಹೇಳಿ. ಆಮೇಲೆ ಯಾಕೆ ಅಂತ ಕೇಳ್ತಾರ ಅವರು, ನಿಮ್ಮನ್ನು ಸುಮ್ಮನೆ ಹೇಳ್ಕೊಳ್ಳಿ, ಅವ್ರು ಸುಮ್ಮನೆ ಬಿಡಲ್ಲ. ಈ 3 ಕಾರಣವನ್ನು ಹೇಳ್ಬೇಕು ನೀವು, ಗೊತ್ತಾಯ್ತಲ್ವಾ? ಜನ್ಮದಿನ ಅಂದಾಗ ನಿಮ್ ಜನ್ಮದಿನ ಲೆಕ್ಕ ಹಾಕಪ್ಪ ಅಂತ ಕೇಳ್ಬೇಕು ಅವ್ರಿಗೆ. ಹುಟ್ಟಿದ ಇಸ್ವಿ ಯಾರು ಜನ್ಮದಿನ ಅಂತ ಹೇಳೋದಿಲ್ಲ. ಈ ಮಹಾಮಾರಿ ಅಷ್ಟೇ 19ನೇ ಇಸ್ವಿ, 19ನೇ ವರ್ಷ. ಯಾಕೆಂದ್ರೆ 2005 ಉದ್ಘಾಟನೆ ಆಯ್ತು. 2006ರಿಂದ 19ನೇ ವಾರ್ಷಿಕೋತ್ಸವ ಅಂದಾಗ, ಸ್ಥಾಪನಾ ದಿನ ಅಂದಾಗ 5ಕ್ಕೆ ಹಿಡಿಬೋದು ನೀವು. ಸ್ಥಾಪನಾ ದಿನ ಉದ್ಘಾಟನೆ ಇಟ್ಕೊಂಡ್ರೆ 25 ಆಗುತ್ತೆ, ಗೊತ್ತಾಯ್ತಲ್ವಾ? ಆದ್ರಿಂದ ನಾವಿಲ್ಲಿ ತಿಳ್ಕೋಬೇಕು. ಈ ಏನು ನಾವು ಜನ್ಮ ಜಯಂತಿ ಅಂದಾಗ ಎಷ್ಟನೇದು? 800 ಹುಟ್ಟಿದ್ದು 1134
34. ಲಿಂಗೈಕ್ಯ 1196. ಅದು ನಿಮ್ಗೆ ಹೆಂಗಿರ್ಬೇಕಿದು ಅಂತಂದ್ರೆ ನಿದ್ರೆಯಲ್ಲಿ ಎಬ್ಸಿದ್ರು ಕೇಳಿದ್ರು ಹೇಳ್ಬೇಕು. ಹಂಗೆ ಅಷ್ಟು ಪರ್ಫೆಕ್ಟ್ ಆಗಿರ್ಬೇಕು. ಅಂದ್ರೆ ನಿಮ್ಮ ಮಾತಿಗೆ ಬೆಲೆ ಬರ್ತದೆ. ಎಷ್ಟೋ ಜನರದ್ದು ಜನ್ಮದಿನ ನಿಖರವಾಗಿ ಸಿಕ್ಕಿಲ್ಲ. ನೀನು ಸರಿಯಾಗಿ ತಿಳ್ಕೊಳ್ಳಿ. ಈಗ ಯೇಸು ಕ್ರಿಸ್ತನ್ ಯಾವಾಗ ಮಾಡ್ತಾರೆ ನೋಡಿ. ನೀವೇ ಕ್ರಿಶ್ಚಿಯನ್ ಅಲ್ಲಿದ್ರು ಗೊತ್ತು ನಿಮಗೆ. ಡಿಸೆಂಬರ್ 25 ಸೆಲೆಬ್ರೇಟ್ ಮಾಡಿರ್ತಾರ ಗೊತ್ತಾಯ್ತಲ್ಲ. ಡಿಸೆಂಬರ್ 25 ಯೇಸು ಕ್ರಿಸ್ತನ್ ಹುಟ್ಟಿದ ದಿನ ಗ್ಯಾರಂಟಿ ಏನಲ್ಲ. ಯಾಕೆಂದ್ರೆ ಯೇಸು ಕ್ರಿಸ್ತ ಅವನ ಶಿಲುಬೆಗೆ ಏರಿಸಿದ ಮೇಲೆ ಸುಮಾರು 100 ವರ್ಷ 200 ವರ್ಷ ಆದ್ಮೇಲೆ ಅದನ್ನ ಆಚರಣೆ ಮಾಡಕ್ಕೆ ಶುರು ಮಾಡೋದು. ಯಾರೋ ಒಬ್ಬ ಹೇಳ ಡಿಸೆಂಬರ್ 25 ಮಾಡೋಣ ಚೆನ್ನಾಗಿರುತ್ತೆ ಅಂತ. ಅವತ್ತಿಂದ ಹಿಡ್ಕೊಂಡವರು ಎಲ್ಲರೂ ಒಂದೇ ಮಾತಾಡಿದ್ರು, ಡಿಸೆಂಬರ್ 25. ನಮ್ಮಲ್ಲಿ ಹಂಗ್ ಮಾಡಲ್ಲ. ಮಾತಾಜಿ ಹೇಳಿದ ಹಂಗಾರೆ ಉದ್ದೇಶಪೂರ್ವಕವಾಗಿ ಮಾಡೋಣ. ಮಾತಾಜಿ ಬೇಡ ನಮಗೆ. ಈ ತರ ನೀವು ವ್ಯಕ್ತಿಗತವಾಗಿ ವಿಭಾಗ ಆಗ್ತಾ ಹೋದ್ರೆ, ಒಗ್ಗಟ್ಟು ಕಳ್ಕೊಂತ ಹೋದ್ರೆ ನೀವೆಂದೂ ಬಸವಣ್ಣವ್ರನ್ನ ಬಸವ ತತ್ವವನ್ನು ಪ್ರಚಾರ ಮಾಡಕ್ಕಾಗಲ್ಲ. ಅದು ಸರಿ ಇರ್ಲಿ ತಪ್ಪಿರ್ಲಿ ಒಗ್ಗರಣೆಯಿಂದಲೇ ಹೇಳ್ಬೇಕು. 890. ಅದಕ್ಕೆ ನೀವು ಶಾಸ್ತ್ರೀಯವಾಗಿ ಹೇಳಕ್ಕೂ ನೀವು ಕಲ್ತಿರ್ಬೇಕು. ಈ ತರ ಇದೆ. ಆದ್ರಿಂದ 890 ಬಾಕ್ಯಪ್ಪ 891 ಅಂತ ಪ್ರಿಂಟ್ ಮಾಡ್ಬಿಟ್ಟಿದ್ದಾರೆ. ಹಂಗೆ ಮಾಡ್ಬಾರ್ದು. ಅದೇ ಕಾಲಗಣೆ ಪುಸ್ತಕ ಇದೆ. ಮಾತಾಜಿ ಭಕ್ತರು ಕೂಡ 891 ಅಂತಿದ್ದಾರೆ. ಅದು ತಪ್ಪಲೆಕ್ಕ ಹಾಕಿದ್ದಾರೆ. ಆದ್ರಿಂದ 891 ಅಲ್ಲ 890. ಇವತ್ತಿಂದ ತಿದ್ದುಕೊಂಡ್ರೆ ಇನ್ನು 10 ವರ್ಷಕ್ಕೆ ಸರಿ ಹೋಗಿರ್ತೀರಿ. ಸರ್ಕಾರದವ್ರು ನಿಮ್ಗೆ ಮಾತಾಡಿಸ್ತಾರ. ಅವ್ರು ಎಲ್ರಿಗೂ ಒಂದೇ ಮಾತು ಬಂದರೆ ಸರ್ಕಾರದವ್ರು ಮಾತಾಡಿಸ್ತಾರೆ. ನೀವೊಬ್ಬ 90 ಅಂದ್ರೆ, ಒಬ್ಬ 91 ಅಂದ್ರೆ, 34 ಅಂದ್ರೆ, 35 ಅಂದ್ರೆ, 36 ಅಂದ್ರೆ ಇವ್ರದ್ದು ಇಷ್ಟೇ ಕಪ್ಪೆ ತೂಕ ಹಾಕಿದಂಗೆ ಇವರು ಅಂತೇಳಿ ಯಾರು ನಿಮ್ಮನ್ನ ಮಾತಾಡ್ಸಕ್ ಬರಲ್ಲ. ಮೋದಿಯವ್ರ ಜನ್ಮದಿನ ಬೇರೆ ಜನ್ಮದಿನಗಳಿಗೆಲ್ಲ ಹಾರೈಕೆ ಹೇಳ್ತಾರೆ, ವಿಶ್ವಾಸ ಹೇಳ್ತಾರೆ. ಹೊಸ ಜಯಂತಿ ಮೊದಲು 1-2 ವರ್ಷ ಹೇಳಿದ್ರು. ಆಮೇಲೆ ನಮ್ಮ ಹಣೆ ಬರ ಗೊತ್ತಾಯ್ತು. ನೀವೆಲ್ಲ ಅವ್ರಿಗೆ ಬಯಕ್ ಶುರು ಮಾಡಿದ್ರಿ. ಏನೇನೋ ಯಾಕೆ ಲಿಂಗಾಯತ ಧರ್ಮವನ್ನ ಸ್ವತಂತ್ರ ಧರ್ಮವನ್ನಾಗಿ ಮಾಡುವ ಯೋಗ್ಯ ಹಕ್ಕು ಮೋದಿಗೂ ಇಲ್ಲ, ರಾಹುಲ್ ಗಾಂಧಿಗೂ ಇಲ್ಲ. 4 ಸೀಟ್ ತಗೊಂಡ್ರು ಮಾಡಕ್ಕಾಗಲ್ಲ. ಅದು ಸುಪ್ರೀಂ ಕೋರ್ಟಿನಲ್ಲೇ ಆಗಬೇಕು. ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಪಾಸ್ ಮಾಡಿದ್ರೆ ಸ್ವತಂತ್ರ ಲಿಂಗಾಯತ ಧರ್ಮದ ಇವ್ರು ಕಾನೂನು ಮಾಡ್ಬೋದು ಅಷ್ಟೇ. ಮತ್ತೆ ಧಾರ್ಮಿಕ ಅಲ್ಪಸಂಖ್ಯಾತರು ಕೊಡಕ್ ಬರಲ್ಲ, ಇವ್ರು ಕೊಡಕ್ ಬರಲ್ಲ. ಅವ್ರ ಜೈನರಿಗಾಗ್ಲಿ, ಬೌದ್ಧರಿಗಾಗ್ಲಿ, ಸಿಖ್ರಿಗಾಗ್ಲಿ ಕೊಟ್ಟಿರೋದು ಪಾರ್ಲಿಮೆಂಟ್ ಅಲ್ಲ. ಸುಪ್ರೀಂ ಕೋರ್ಟ್ ಆರ್ಡರ್ ಪಾಸ್ ಮಾಡಿದ ಮೇಲೆ ಪಾರ್ಲಿಮೆಂಟ್ ಅದನ್ನು ಕಾನೂನನ್ನಾಗಿ ಮಾಡಿದೆ ಹೊರತು ಧರ್ಮದ ವಿಷಯದಲ್ಲಿ ಪಾರ್ಲಿಮೆಂಟ್ಗೆ ಸ್ವತಂತ್ರ ಇಲ್ಲ. ನ್ಯಾಯಾಲಯಕ್ಕೆ ಮಾತ್ರ ಸ್ವತಂತ್ರ ಇದೆ. ಅದನ್ನ ಅರ್ಥ ಮಾಡ್ಕೊಳ್ಳಿ. ನಿಮ್ ಜವಾಬ್ದಾರಿ ಇರೋವರೆಗೂ ನೀವು ಅರ್ಜಿ ಹಾಕಂಗೆ ಕಾಣಲ್ಲ. ಮೋಸ್ಟ್ಲಿ ಅರ್ಜಿ ಹಾಕುವ ಧೈರ್ಯವೂ ಕೂಡ ನಿಮ್ಗಿಲ್ಲ. ಯಾಕೆ ಎಲ್ಲಿ ರಿಜೆಕ್ಟ್ ಮಾಡ್ಬಿಡ್ತಂತ ಭಯ. ಯಾಕೆಂದ್ರೆ ಅದನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ನೀವು ಕಾನೂನು ಪ್ರಕಾರ ಮಾತಾಡಿ. ಆವಾಗ ನಿಮ್ಮ ಕಾನೂನಿಗೆ ಬೆಲೆ ಇರುತ್ತೆ ಹೊರತು ಇಲ್ಲ ಮೋದಿ ಬೈದೆ, ಇಲ್ಲ ರಾಹುಲ್ ಗಾಂಧಿ ಹೊಗಳದೆ ಅಂತಂದ್ರೆ ನಿಮ್ಗೆ ಯಾರು ಕಿಮ್ಮತ್ತು ಕೊಡಲ್ಲ. ಯಾರು ಬೈಯುವ ಅಗತ್ಯವೂ ಇಲ್ಲ, ಹೊಗಳುವ ಅಗತ್ಯವೂ ಇಲ್ಲ. ಕಾನೂನು ಪ್ರಕಾರ ಮಾಡಿ. ನಮಗೆ ಅಲ್ಪಸಂಖ್ಯಾತ ಸ್ಥಾನಮಾನವೂ ಬೇಡ, ಸ್ವತಂತ್ರ ಧರ್ಮದ ಸ್ಥಾನಮಾನವೂ ಬೇಡ. ಯಾಕೆಂದ್ರೆ 12ನೇ ಶತಮಾನದಲ್ಲಿ ನಾವೆಷ್ಟು ಧೈರ್ಯ ಬದುಕಿದವರು ಅಂದ್ರೆ ಬಿಜ್ಜಳದ ಭಂಡಾರ ನನಗೆ ಕೈ ಅಂತಾರೆ. ಏನಂತಾರೆ ಬಸವಣ್ಣನು? ಬಿಜ್ಜಳದ ಭಂಡಾರ ನನಗೆ ಕೈಯ ಅಂತಾರೆ. ಒಂದ್ ವೇಳೆ ಬಸವಣ್ಣವರು ಮನಸ್ಸು ಮಾಡಿದ್ರೆ ಬಿಜ್ಜಳನ ಪದಚ್ಯುತ ಮಾಡಿ ಅವ್ರ ಸಿಂಹಾಸನದಲ್ಲಿ ಕೂತ್ಕೋಬಹುದಾಗಿತ್ತು. ಅಷ್ಟು ಧೈರ್ಯ ಇತ್ತು ಅವರಿಗೆ, ಆ ಶಕ್ತಿನೂ ಇತ್ತು. ಅಂತ ದೈವಿ ಶಕ್ತಿನೂ ಇತ್ತು ಅವರಿಗೆ, ಜನ ಬೆಂಬಲನೂ ಇತ್ತು, ದೈವಿ ಶಕ್ತಿನೂ ಇತ್ತು. ಮತ್ತೆ ಮಾಡಿದ ಕೆಲಸ ಸರಿಯಾಗಿ ಮಾಡಿದ್ರು ಅವರು. ಮಧುವರಸನ ಹರಳೆಯನವರ ಬೀಗ್ತನ ಏನ್ ಮಾಡಿಸಿದ್ರು, ಮಧುವರಸನ ಮಗನಿಗೆ ಹರಳೆಯನವರ ಮಗಳು ಕೊಟ್ಟು ವಿವಾಹ ಮಾಡಿದ್ದು ಅದು ನಮ್ಮ ವಿದ್ವಾಂಸರುಗಳು ಮೂರ್ಖತನದಿಂದ ಬರೆದ ಹಾಗೆ ಅದೇನು ಪ್ರೇಮ ವಿವಾಹ ಅಲ್ಲ. ಅವನು ಮಧುವರಸ ತನ್ನ ಮೈಗುರಿಯನ್ನ ಶಾಂತಗೊಳಿಸಿಕೊಂಡು ಹರಳೆಯನವ್ರಿಗೆ ಹೋಗಿ ಶರಣಾಗಿ ನಮಸ್ಕಾರ ಮಾಡಿ, ನಾನು ಮಾಡಿದ ತಪ್ಪಿಗಾಗಿ ನಿಮ್ಮ ಮಗಳನ್ನ ನನ್ನ ಮಗನಿಗೆ ತಂದುಕೊಡ್ತೀನಿ. ಯಾಕಂದ್ರೆ ಅದು ಅನುಲೋಮ ವಿಲೋಮ ಪದ್ಧತಿ, ಅನುಲೋಮ ವಿಲೋಮ ವಿವಾಹ ಪದ್ಧತಿ ಅಂತಿದ್ದು ಸರಿಯಾಗಿ ತಿಳ್ಕೊಳ್ಳಿ. ಅನುಲೋಮ ಅಂತಂದ್ರೆ ಬ್ರಾಹ್ಮಣರ ಹುಡುಗ ಅಂತ್ಯಜರ ಹುಡುಗಿಯನ್ನ ಪ್ರೀತಿಸಿದ್ರೆ ನಡೀತಿತ್ತಂತದ್ದು. ಆಕೆ ಒಂಚೂರು ಸಗಣಿ ನೀರು ಹಾಕಿ ಮದುವೆ ಮಾಡ್ಕೊಂತಿದ್ರು. ಅದಕ್ಕೆ ಅನುಲೋಮ ಅಂತಿದ್ರು. ಅದು ಶಾಸ್ತ್ರೀಯವಾಗಿ ತಪ್ಪಲ್ವಂತೆ ಇವ್ರು ಬರೆದಿದ್ರು.
ಒಂದು ವೇಳೆ ಬ್ರಾಹ್ಮಣನ ಹುಡುಗಿ ಅಂತ್ಯಜರ ಹುಡುಗನನ್ನ ಮದುವೆ ಮಾಡಿಕೊಂಡ್ರೆ ಅದು ವಿಲೋಮ ಅಂತ ಹೇಳಿ ತಪ್ಪದು. ಅವರಿಬ್ಬರನ್ನು ಶಾಸ್ತ್ರೀಯವಾಗಿ ಆ ವಿವಾಹ ಮಾಡೋರು ಕಣ್ಕೇಳ್ಬೇಕಂತೆ. ಯಾಕೆ ಶಾಸ್ತ್ರ ವಿರುದ್ಧವಾಗಿ ಬಂದ್ರು ಅಂತೇಳಿ ಅವ್ರಿಗೆ ಎಳೆಬುಟ್ಟ ಶಿಕ್ಷೆ ಕೊಡ್ತಾನೆ ಬಿಜಾರ ಕೊಡಲ್ಲ, ಕೊಂಡಿ ಮಂಚಣ್ಣ ಅನ್ಕೊಂಡ್ರೆ ಕೊಡ್ತಾರೆ. ಯಾಕೆ ಬಸವಣ್ಣವರು ಕಿರೀಟ ತೆಗೆದಿಟ್ಟು ಬಂದ್ಬಿಡ್ತಾರೆ, ನಾನು ಪ್ರಧಾನಮಂತ್ರಿ ಸ್ಥಾನ ಬೇಡ ಅಂತ ಹೇಳಿ. ಬಿಜಾರ ಕೇಳ್ತಾನೆ, ಎರಡರಲ್ಲಿ ಒಂದು ಆರಿಸ್ಕೊಳ್ಳಿ ಅಂತಾನೆ. ಏಕವಚನದಲ್ಲಿ ಮಾತಾಡ್ತಿರ್ಲಿಲ್ಲ. ಬಸವಣ್ಣವ್ರ ಬಗ್ಗೆ ತುಂಬಾ ಭಯ ಭಕ್ತಿ ಇತ್ತು ಬಿಜಾರನಿಗೆ. ಆದರೆ ಅವನಿಗೆ ಈ ಜಾತಿವಾದಿಗಳನ್ನ ಮತ್ತು ಮನುವಾದಿಗಳನ್ನ ಹೆದರಿಸೋ ಶಕ್ತಿ ಇರಲಿಲ್ಲ. ಆದ್ರೆ ಬಸವಣ್ಣವ್ರ ಶಕ್ತಿಯಿಂದ ಅವನಿಗೆ 36 ವರ್ಷ ನಡೆಸಿದ್ದ. ಆದರೆ ಬಸವಣ್ಣವರಿಗೆ ಅವನ ಆಯ್ಕೆ ಕೊಡ್ತಾನೆ, ಏನು, ನೀವು ಪ್ರಧಾನಮಂತ್ರಿ ಪಟ್ಟವನ್ನ ಉಳಿಸ್ಕೊಳ್ಳಿ, ಶರಣರ ಸಂಘವನ್ನು ಬಿಡಿ ಅಂತ. ಅನುಭವ ಮಂಟಪ ಬೇಡ, ಶರಣರ ಸಂಘ ಬೇಡ, ಪ್ರಧಾನಮಂತ್ರಿಯಾಗಿ ಮುಂದುವರಿರಿ. ಇದೆಲ್ಲ ಏನ್ ನಡೆಸಿದಿರಿ, ಈ ವಿಲೋಮ ವಿವಾಹ ಪದ್ಧತಿನ ಯಾಕೆ ಮಾಡ್ಬೇಕಾಗಿತ್ತು ಅಂತ ಕೇಳ್ತೀನಿ. ಇಲ್ಲ ಅಂತಂದ್ರೆ ಅವ್ರ ಜೊತೆಗಿರಿ, ಪ್ರಧಾನಮಂತ್ರಿ ಪಟ್ಟ ಬಿಡಿ ಅಂತ. ಬಸವಣ್ಣ ವಿಚಾರಣೆ ಮಾಡಲ್ಲ, ಹಿಂದೂ ಮುಂದೆ ನೋಡಲ್ಲ. ನಾನು ಶರಣರ ಜೊತೆ ಇರ್ತೀನಿ ಹೊರತು ಈ ಮುಳ್ಳಿನ ಕಿರೀಟ ನನಗೆ ಬೇಡ, ಪ್ರಧಾನಮಂತ್ರಿ ಪಟ್ಟ ಬೇಡ ಅಂತ ಕಿರೀಟ ತೆಗೆದುಬಿಡ್ತಾರೆ. ಅವರೇ ಬಂದ್ಬಿಡ್ತಾರೆ. ಆವಾಗ ಅಲ್ಲೋಲ ಕಲ್ಲೋಲ ಶುರುವಾಗುತ್ತೆ. ಮತ್ತೆ ಹಳೆಯ ಮುಂದುವರಿಸಲಿಕ್ಕೆ ಶಿಕ್ಷೆ ಕೊಡ್ತಾರೆ. ಆಮೇಲೆ ಇದು ಈ ಬಹಳ ಜನ ವಿದ್ವಾಂಸರು ಬರ್ದಂಗೆ ಅಂತರ್ಜಾತೀಯ ವಿವಾಹ ಹೌದು, ಆದ್ರೆ ಅಂತರ್ಧರ್ಮೀಯ ವಿವಾಹ ಅಲ್ಲ ಇದು. ಇಬ್ರು ಲಿಂಗಾಯತ ಧರ್ಮವನ್ನು ಸ್ವೀಕರಿಸಿದ್ರು. ಆದ್ರಿಂದ ಜಾತಿ ಅನ್ನೋದೇ ಇರಲಿಲ್ಲ. ಲಿಂಗ ದೀಕ್ಷೆಯನ್ನು ತೆಗೆದುಕೊಂಡ್ಮೇಲೆ ಬ್ರಾಹ್ಮಣನಾಗಿ ಉಳಿಯೋದಿಲ್ಲ, ಅಂತ್ಯಜನಾಗಿ ಉಳಿಯೋದಿಲ್ಲ. ಹೊಲೆ ಅನ್ನೋ ಶಬ್ದ ಬಳಸಬಾರದು. ಯಾಕೆಂದ್ರೆ ಆ ಒಂದು ದೃಷ್ಟಿಯಿಂದ ಬಸವಣ್ಣವರು ಹೇಳೋ ದೃಷ್ಟಿನಲ್ಲಿ ತಾಯಿಯ ಗರ್ಭದಿಂದ ಯಾರು ಹೊಲೆ ತಡೆದು ಹುಟ್ಟಿದಾರೋ, ಹೊಲೆ ಮುಟ್ಟಾಗಿ ಹುಟ್ಟಿದಾರೋ ಅವರೆಲ್ಲರೂ ಹೊಲೆಯರೇ. ಗೊತ್ತಾಯ್ತಲ್ಲ, ಯಾವುದೋ ಜಾತಿ ಹೊಲೆಯರಲ್ಲ, ಹೊಲೆ ತಡೆದು ಹುಟ್ಟವ್ರು. ಅದಕ್ಕೆ ಹೇಳ್ತಾರ, ಹೊಲೆಗಂಡಲ್ಲದೆ ಪಿಂಡದ ನೆಲೆಗೆ ಆಶ್ರಯವಿಲ್ಲ, ಜಲಬಿಂದುವಿನ ವ್ಯವಹಾರ ಒಂದೇ, ಆಸೆ ಆಮಿಷ ರೋಷ ಹರುಷ ವಿಷಯಾದಿಗಳೆಲ್ಲ ಒಂದೇ, ಏನನ್ನೋದು ಏನ ಕೇಳಿ ಏನು ಫಲ, ಸಪ್ತಧಾತು ಸಮಂ ಪಿಂಡಂ ಸಮಯೋನಿ ಸಮುದ್ಭವಂ ಆತ್ಮಜೀವ ಸಮಾಯುಕ್ತಂ ವರ್ಣಾನಾಂ ಕಿಂ ಪ್ರಯೋಜನಂ. ವರ್ಣ ತಗೊಂಡು ಏನ್ ಮಾಡ್ತೀರಪ್ಪ, ಕಿಂ ಪ್ರಯೋಜನ, ಏನ್ ಪ್ರಯೋಜನ ವರ್ಣ ತಗೊಂಡು? ಯಾಕೆ ಎಲ್ಲರೂ ಒಟ್ಟಿಗೆ ಒಂದೇ ತರ ಹುಟ್ಟಿದ್ದೀರಿ. ಸಪ್ತಧಾತು ಸಮಂ ಪಿಂಡಂ, 7 ಧಾತುಗಳು ಶರೀರಕ್ಕೆ ಎಲ್ಲರಿಗೂ ಒಂದೇ ಇರ್ತದೆ. ಬ್ರಾಹ್ಮಣರಿಗೆ 8 ಇರೋದಿಲ್ಲ, ಅಂತ್ಯಜರಿಗೆ 6 ಇರೋದಿಲ್ಲ, 5 ಇರೋದಿಲ್ಲ. ಎಲ್ಲರಿಗೂ ಸಪ್ತಧಾತು ಸಮಂ ಪಿಂಡಂ ಸಮಯೋನಿ ಸಮುದ್ಭವಂ, ಎಲ್ಲರೂ ಯೋನಿ ಮುಖರಾಗಿ ಹುಟ್ಟಿದ್ದೀರಾ, ಯೋನಿಜರಾಗಿ ಹುಟ್ಟಿದ್ದೀರಾ. ಆತ್ಮಜೀವ ಸಮಾಯುಕ್ತಂ, ಎಲ್ಲರ ಆತ್ಮ ಜೀವ ಒಂದೇ ಸಮವಾಗಿದೆ. ವರ್ಣನ ಕಿಂ ಪ್ರಯೋಜನ, ಇದು ಯಾವ ಶ್ರುತಿಯಲ್ಲೂ ಬಂದಿದ್ದಲ್ಲ, ಇದು ಯಾವ ವೇದದಲ್ಲೂ ಬಂದಿದ್ದಲ್ಲ, ಬಸವಣ್ಣರೇ ಬರೆದಂತ ಶ್ಲೋಕ ಇದೆ. ಸಪ್ತಧಾತು ಸಮಂ ಪಿಂಡಂ ಸಮಯೋನಿ ಸಮುದ್ಭವಂ ಆತ್ಮಜೀವ ಸಮಾಯುಕ್ತಂ ವರ್ಣನ ಕಿಂ ಪ್ರಯೋಜನ. ವರ್ಣ ತಗೊಂಡು ಏನ್ ಮಾಡ್ತೀರಿ, ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ತಗೊಂಡ ಬೆಂಕಿಗೆ ಹಾಕ್ತಾರೆ ಅಂದ್ರೆ ಅದನ್ನ, ಗೊತ್ತಾಯ್ತಲ್ಲ. ಆದ್ರಿಂದ ಇವರು ಅಂತ್ಯಜರು ಅಥವಾ ಬ್ರಾಹ್ಮಣರ ನಡುವೆ ನಡೆದಂತ ವಿವಾಹ ಅಲ್ಲ, ಇದು ಸಮಾನ ಧರ್ಮೀಯರು ಇಬ್ರು ದೀಕ್ಷೆ ತಗೊಂಡಿದ್ರು. ಆದ್ರಿಂದ ತಪ್ಪಲ್ಲ ಅಂತೇಳಿ ಅನುಭವ ಮಂಟಪದಲ್ಲಿ ಚರ್ಚೆ ಮಾಡಿ ಆಮೇಲೆ ವಿವಾಹಕ್ಕೆ ಒಪ್ಪಿಗೆ ಕೊಡ್ತಾರೆ. ಅನುಭವ ಮಂಟಪ ಒಪ್ಪಿಗೆ ಕೊಟ್ಟ ಮೇಲೆ ವಿವಾಹ ಆದಂತಹದ್ದು ಇದು. ಆದ್ರಿಂದ ಆದರೂ ಸನಾತನವಾದಿಗಳು ಮನುವಾದಿಗಳು ಅವರಿಗೆ ಶಿಕ್ಷೆ ಕೊಡಿಸ್ತಾರೆ. ಅದರಿಂದ ಕಲ್ಯಾಣ ಕ್ರಾಂತಿ ಆಗುತ್ತೆ, ಅದರಲ್ಲಿ ಮುಂದಿನ ಇತಿಹಾಸ. ಆದ್ರಿಂದ ನಾವಿಲ್ಲಿ ತಿಳ್ಕೋಬೇಕು, ಬಸವಣ್ಣನವರು ಕಲ್ಯಾಣವನ್ನ ಕಟ್ಟಿದ ರೀತಿ ಇದೆಯಲ್ಲ, ವಿಜಯನಗರಕ್ಕಿಂತ ವೈಭವ ಇತ್ತು. ಕಲ್ಯಾಣದಲ್ಲಿ ವಿಜಯನಗರಕ್ಕಿಂತ ವೈಭವ ಇತ್ತು. ನೀವು ಇತಿಹಾಸ ಪುಸ್ತಕದಲ್ಲಿ ಓದಿದ್ದೀರ ಏನಂತ, ವಿಜಯನಗರ ಕಾಲಕ್ಕೆ ಮುತ್ತು ರತ್ನಗಳನ್ನು ಮಾರ್ಕೆಟ್ನಲ್ಲಿಟ್ಟು ಬಣ್ಣದಲ್ಲಿ ಹಳದು ಮಾರಾಟ ಮಾಡ್ತಿದ್ರು ಅಂತ ಓದಿದ್ದಾರೆ. ಕಲ್ಯಾಣ ಹೆಂಗ್ ಕಟ್ಟಿದ್ರು ಗೊತ್ತಾ, ಈ ಬಾಗಿಲಿಗೆ ನೀವು ಅಗಳಿ ಅಂತ ಹಾಕ್ತಿರಲ್ಲ, ಹಿಂದ್ಗಡೆಯಿಂದ ಅಗಳಿ ಹಾಕ್ತಿರಲ್ಲ, ಅಂತ ಅಗಳಿಗಳು ವಜ್ರದ ಹಾರಗಳಿರ್ತಿದ್ವು ಅಂತೆ. ಚನ್ನಬಸವಣ್ಣ ವರ್ಷದಲ್ಲಿ ಬರ್ತದೆ, ಆ ಬಾಗಿಲಿಗೆ ಹಾಕ್ತಕ್ಕಂತ ಹಾರಗಳು ವಜ್ರದ್ದಿರ್ತಿದ್ವು ಅಂತೆ. ಅಂತ ವೈಭವದ ಕಲ್ಯಾಣ ಕಟ್ಟಿದ್ರು. ಬರೇ ಕಲ್ಯಾಣ ಕೂಡಲೇ ಏನೋ ಜೋಗಿ ಜಂಗಮರು ಭಿಕ್ಷಕರು ಇಂಥವೇ ಇದ್ರು ಅಂತ ತಿಳ್ಕೊಬೇಡ್ರಿ. ಪ್ರಧಾನಮಂತ್ರಿ ಬಸವಣ್ಣವರು ಸೊಡ್ಡಳ ಬಾಚರಸರು ಆಸ್ಥಾನದಲ್ಲಿ ಕೆಲಸ ಮಾಡ್ತಿದ್ರು. ಗುಪ್ತ ಮಂಚಣ್ಣ ಅಂತ ಅವರು ಆಸ್ಥಾನದಲ್ಲಿದ್ರು.
ರಾಯಸದ ಮಂಚಣ್ಣ ಕೊಟ್ಟರು, ಅವರು ಹಾಸ್ಟೆಲ್ನಲ್ಲಿ ಇದ್ರು. ಹಾಸ್ಟೆಲ್ನಲ್ಲಿ ಕೆಲಸ ಮಾಡೋರು ಒಂದು 15-20 ಜನ ಇದ್ರು. ಅಂಥ ವೈಭವದ ಅನುಭವ ಮಂಟಪ ಕಟ್ಟಿದ್ರು, ಸಾಮಾನ್ಯ ಅಲ್ಲ. ಬರೀ ಮಹಾಮನೆ ಎಷ್ಟು ವಿಸ್ತೀರ್ಣ ಇತ್ತು ಗೊತ್ತಾ? ಯೋಜನೆ ಮನೆಯ ವಿಸ್ತೀರ್ಣ ಅಂದ್ರೆ 3 ಮೈಲಿ ಇತ್ತು. ಬಸವಣ್ಣ ವಾಸ ಮಾಡ್ತಾ ಇದ್ದಿದ್ದು 3 ಮೈಲಿ ಯಾರು ಮನೆ ಕಟ್ತಾರೆ? ಮನೆ ಅಂದ್ರೆ ಒಂದಲ್ಲ ಅದು. ಈಗ ರಾಷ್ಟ್ರಪತಿ ಭವನ ಇದೆಯಲ್ಲ, ರಾಷ್ಟ್ರಪತಿ ಭವನದಲ್ಲಿ ಎಷ್ಟು ಕೋಲಿ ಹೋಗುತ್ತೆ ನಿಮಗೆ? ಸುಮಾರು 96 ಯಾವ್ದು ವೈಭವಯುತವಾದ ಕೋಲಿಗಳಿದಾವೆ ರಾಷ್ಟ್ರಪತಿ ಭವನದಲ್ಲಿ. ರಾಷ್ಟ್ರಪತಿ ಭವನನೇ ಸುಮಾರು ಒಂದು 10 ಎಕರೆ ಇದೆ. ರಾಷ್ಟ್ರಪತಿ ಭವನನೇ 10 ಎಕರೆ ಇರ್ಬೇಕಾದ್ರೆ ಅಂದ್ರೆ ಗಾರ್ಡನ್ ಗಿಡನ್ ಸೇರಿ ಬಸವಣ್ಣ ಅವ್ರು 3 ಮೈಲಿ ಇದ್ದಿದ್ದು ಆಶ್ಚರ್ಯ ಏನಲ್ಲ ಆಗಿನ ಕಾಲದಲ್ಲಿ. ಯೋಜನೆ ವಿಸ್ತೀರ್ಣದ ಮಹಾಮನೆ, ಬಸವರಾಜ ದೇವರ ಮಹಾಮನೆ. ಯೋಜನೆ ಅಂದ್ರೆ 6 ಮೈಲಿ, ಒಂದು ಯೋಜನೆ ಅಂದ್ರೆ 6 ಮೈಲಿ. ಯೋಜನೆ ವಲಯ ಅಂದ್ರೆ 3 ಮೈಲಿ. 3 ಮೈಲಿ ವಿಸ್ತೀರ್ಣ ಇದ್ದಂತಹ ಮಹಾಮನೆ, ಅಂತಹ ವೈಭವಯುತವಾದ ಮಹಾಮನೆ ಅದನ್ನು ಕಟ್ಟಿದ್ರು. ಅಂದ್ರೆ ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಬಸವಣ್ಣನವರು ಇಷ್ಟು ಕಷ್ಟಪಟ್ಟು ಮಾಡಿದ್ದನ್ನ ಒಂದೇ ಒಂದು ನಿಮಿಷದಲ್ಲಿ ಬಿಟ್ಟು ಹೋಗಕ್ಕೆ ಸಿದ್ಧರಾದ್ರು. ಯಾಕೆ ಅಂದ್ರೆ ಈ ಲೌಕಿಕಕ್ಕಾಗಿ ಹೊಡೆದಾಡೋದು ಬೇಡ. ಲೌಕಿಕ ಬೇಕಾದಷ್ಟಿರ್ಲಿ, ಅದು ಒಂದ್ ದಿವಸ ನಾಶ ಆಗುವಂತಂದೆ. ಅದು ವಜ್ರದಿಂದ ಕಟ್ಟಿರ್ಲಿ, ಮಣ್ಣಿನಿಂದ ಕಟ್ಟಿರ್ಲಿ, ಯಾವುದರಿಂದ ಕಟ್ಟಿದ್ರು ಕೂಡ ದೇಹವೇ ಬಿದ್ದು ಹೋಗುತ್ತೆ ಅಂದ್ಮೇಲೆ ಕಲ್ಯಾಣ ಶಾಶ್ವತ ಅಲ್ಲ, ಕಾಯವೇ ಶಾಶ್ವತ ಅಲ್ಲ. ಇನ್ನು ಕಲ್ಯಾಣ ಶಾಶ್ವತವೇ ಇಲ್ಲ. ಇದಕ್ಕಾಗಿ ನಾವು ರಕ್ತಪಾತ ಮಾಡೋದು ಬೇಡ ಅಂತ ಬಸವಣ್ಣವ್ರು ಬಿಟ್ಟು ಹೋದ್ರು. ಆದ್ರೂ ಬಸವಣ್ಣವ್ರು ಬಿಟ್ಟಿದ್ದು ನಾನು ಒಪ್ಪಲ್ಲ, ಬಿಡಬಾರ್ದಾಗಿ. ರಕ್ತಪಾತ ಆಗಬಾರ್ದು ಅಂತ ಬಿಟ್ರು, ರಕ್ತಪಾತ ನಿಲ್ತಾ ಹಾಗೆ ಬಿಡ್ತಲ್ಲ. ಸುಮಾರು 3,000 ಜನ ಶರಣರನ್ನು ಕೊಂದಿದ್ದಾರೆ. 3,000 ಜನ ಶರಣರನ್ನ ಪಟ್ಟಿಸ್ಕೊಂಡು ಬಂದ್ಕೊಂಡಿರೋದು. ಇಲ್ಲಿ 3,000 ಮಠ ಅಂತ ಇದೆಯಲ್ಲ, ಮತ್ತೆ ಆ 3,000 ಜನ ಶರಣರು ಬಂದಿದ್ದು ಉಲ್ಲೇಖ ಅದು. ಇನ್ನು ಚನ್ನಬಸವಣ್ಣವ್ರ ಜೊತೆ ಅಕ್ಕನಾಗಮ್ಮನ ಜೊತೆ ಬಂದಂತಹ ಶರಣರು ಸುಮಾರು ಒಂದು 10,000 ಜನ 20,000 ಜನ ಇರ್ಬೋದು. ಇಷ್ಟು 1,000 ಜನ ಶರಣರ ರಕ್ತಪಾತ ಆಯ್ತು. ಇನ್ನು ಅನೇಕ ಜನ ಸೈನಿಕರು ಸತ್ರು, ಎಳೆಮೂಟೆ ಶಿಕ್ಷೆ ಆಯ್ತು. ಅದು ವಿಧಿ ದ್ವಾರ ಏನಾಗಬೇಕಾಗಿತ್ತು ಆಯ್ತು ಅಷ್ಟೇ, ಅದನ್ನ ಯಾರು ತಪ್ಪಿಸ್ಕೊಳಕ್ಕಾಗಲ್ಲ. ಆದ್ರೆ ಬಸವಣ್ಣವ್ರದ್ದು ಒಂದು, ನಾನು ಈ ಪ್ರಶ್ನೆನ ಒಬ್ಬರು ದೊಡ್ಡ ಸಾಧಕತೆ ಇರ್ತದೆ ಈ ಪ್ರಶ್ನೆನ. ಬಸವ ಕಲ್ಯಾಣದಲ್ಲಿ ಒಬ್ರು ಸುಜ್ಞಾನ ಇದ್ದಾರೆ ಅಂತ ಇದ್ರು, ಟೀಚರ್ ಆಗಿದ್ರು. ಅವರು ಕೂಡ ಟೀಚರ್ ಆಗಿ ಟೀಚರ್ ಕೆಲಸ ಬಿಟ್ಟು ಬಂದು ಯಾವ ಪೆನ್ಷನ್ ಏನಿಲ್ಲ, ಒಂದು 5 ವರ್ಷ ಸರ್ಕಾರಿ ಕೆಲಸ ಮಾಡಿ ರಿಸೈನ್ ಮಾಡಿ ಅಲ್ಲಿ ಕಲ್ಯಾಣಕ್ಕೆ ಬಂದು ಸಾಧನೆ ಮಾಡಿ 45 ವರ್ಷ ಆಗಿತ್ತು ಕಲ್ಯಾಣಕ್ಕೆ ಬಂದಷ್ಟೊತ್ತಾಗ. ಆವಾಗ ನಂದೆ, ಅಮ್ಮರೇ ಬಸವಣ್ಣವ್ರು ಬಿಡಬಾರ್ದಾಗಿತ್ತಲ್ರಿ ಕಲ್ಯಾಣ ಅಂದೆ ನಾನು. ಅವರಂದ್ರು, ಇಲ್ಲ ಬಸವಣ್ಣನಿಗಿಂತ ದೊಡ್ಡವ್ರು ನೀವು ಒಂದು, ನನಗೆ ಬಸವಣ್ಣನಿಗಿಂತ ದೊಡ್ಡವ್ರು ನೀವು ಬಸವಣ್ಣವ್ರನ್ನ ಆಕ್ಷೇಪಣೆ ಮಾಡಕ್ಕೆ ಇಲ್ರ ಮತ್ತ ಬಿಟ್ಟು ಹೋದ್ಮೇಲೆ ರಕ್ತಪಾತ ಆಯ್ತಲ್ಲ ಅಂದೆ ನಾನು. ಬಸವಣ್ಣ ಮುಖ್ಯೋಪಾಧ್ಯಾಯ, ಅವ್ರ ಟೀಚರ್ ಬಸವೇ ಇದ್ರು. ಬಸವಣ್ಣ ಹೆಡ್ ಮಾಸ್ಟ್ರು, ಶಾಲೆ ಕಟ್ಟಿದ್ರು, ಎಲ್ರಿಗೂ ಶಿಕ್ಷಣ ಕೊಟ್ರು, ಆಧ್ಯಾತ್ಮಿಕ ಶಿಕ್ಷಣ ಕೊಟ್ರು. ಪರೀಕ್ಷೆ ಬರೆಯೋ ಕಾಲ ಬಂತು, ಪರೀಕ್ಷೆ ಮುಖ್ಯೋಪಾಧ್ಯಾಯ ಇರ್ತಾನೆ ಅಂತ ಕೇಳಿದ್ರು. ಪರೀಕ್ಷೆ ಬರೆಯುವಾಗ ನೀವು ಬರೀ ಮುಖ್ಯೋಪಾಧ್ಯಾಯ ಪರೀಕ್ಷೆ ಕೂರಿಸ್ತಾನೆ ನಮ್ಮನ್ನೆಲ್ಲ, ಆದ್ರೆ ಮುಖ್ಯೋಪಾಧ್ಯಾಯ ಪರೀಕ್ಷೆ ಬರೆಯಲ್ಲ. ಹಂಗೆ ಬಸವಣ್ಣ ಕಲ್ಯಾಣಕ್ಕೆ ಗುರು ಹೆಡ್ ಮಾಸ್ಟರ್ ಇದ್ದಂಗೆ. ಅವರು ಪರೀಕ್ಷೆಗೆ ಒಳಗಾಗಲ್ಲ. ಅವ್ರು ಬಿಟ್ಟು ಪರಮಾತ್ಮ ಇಚ್ಛೆ ಏನಿತ್ತು ಹಾಗೆ ಕೊಡೋದು ಸಂಗಮಕ್ಕೆ ಹೋದ್ರು, ಕಪ್ಪಡಿ ಸಂಗಮಕ್ಕೆ ಹೋದ್ರು. ಆದ್ರೆ ನಮ್ಮನ್ನೆಲ್ಲ ನೀವು ಹೇಗೆ ಬರೀತೀರಪ್ಪ ಪರೀಕ್ಷೆ ಅಂತ ಬಿಟ್ಟು ನೋಡಕ್ಕೆ ಹೌದು ಅನ್ನಿಸ್ತಾವ ನನಗೆ. ಇಲ್ಲ ಅಂತಂದ್ರೆ ಬಸವಣ್ಣವ್ರಿಗೆ ನಾನು ಎಷ್ಟೋ ಸಾರಿ ಮನಸ್ಸಲ್ಲಿ ಬಸವಣ್ಣವ್ರನ್ನ ಸಿಟ್ಟು ಮಾಡ್ಕೊಂಡಿದ್ದೀನಿ. ಎಂಥ ಪುಣ್ಯಾತ್ಮಪ್ಪ, ಕಿರೀಟ ಹಾಕಿರ್ಬೇಕಾಗಿತ್ತು ಅವಸರದಲ್ಲಿ ಮುಂದೆ ನಾನು. ಕಿರೀಟ ಇಟ್ಕೊಂಡು ಬಿಜಾರ ವಿರುದ್ಧ ಹೋರಾಟ ಮಾಡಿದ್ರೆ ಕಲ್ಯಾಣ ಉಳಿತಿತ್ತಲ್ಲ ಅಂತ ಎಷ್ಟೋ ಸಾರಿ ಹಂಗೆ ಯೋಚನೆ ಮಾಡಿದ್ದೆ. ಆದ್ರೆ 45 ವರ್ಷ ಸಾಧನೆ ಮಾಡಿದ ಅಮ್ಮವ್ರು ಹೇಳಿದ್ರಿಂದ ಬಸವಣ್ಣವ್ರು ಮಾಡಿದ್ ಸರಿ, ಅದು ಪರಮಾತ್ಮ ಇಚ್ಛೆ ಕೂಡ. ಆವಾಗ ನಮ್ಮ ಪುರಾಣದ ಅಥವಾ ಇತಿಹಾಸ, ಶ್ರೀರಾಮನ ಚರಿತ್ರೆ ಇತಿಹಾಸ ಅಂತ ಒಪ್ಪ್ರಿ ಅಥವಾ ಪುರಾಣ ಅಂತ ಒಪ್ಪ್ರಿ, ಯಾವ್ದೊಪ್ಪಿದ್ರು ರಾಮ ಮಾಡಿದ ತ್ಯಾಗ ಕಡಿಮೆ ಅಲ್ಲ. ಸರಿಯಾಗಿ ತಿಳ್ಕೊಳ್ಳಿ. ನಮ್ಮ ಶಾಸಕರುಗಳು ಜೈಲು ಹೋದ್ರು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡಲ್ಲ. ಜೈಲು ಹಾಕಿ ನೀನು ಅಪರಾಧಿ ಇದೆಯಾ ಅಂತ ವಿಚಾರಣೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿಲ್ಲ ಕೇಜ್ರಿವಾಲ್. ಆದ್ರೆ ಬಸವಣ್ಣ ಒಂದು ಕಿರೀಟ ಎಷ್ಟು ಸುಲಭ ತೆಗೆದಿತ್ತು. 36 ವರ್ಷ ಇವತ್ತು ಈ ಮಹಾಮನೆ ಕಟ್ಟಿದ್ದೀನಿ. ನಾನೇ ಬಹಳ ಕಷ್ಟಪಟ್ಟಿಲ್ಲ,
ನೀವೆಲ್ಲ ಕೊಟ್ಟಿದ್ದೀರಾ, ನಾವು ಕಟ್ಸಿದೀನಿ, ನಾನೇ ಒಂದು ಇಟ್ಟಿಗೆ ತೆಗೆದು ಆ ಕಡೆ ಇಟ್ಟಿಲ್ಲಪ್ಪ. ಆದರೂ ಅಕಸ್ಮಾತ್ ನೀವೇನೋ ಕಾರಣಕ್ಕೆ ಮಾವನೇ ಬಿಡ್ರಿ ಅಂತ ಹೇಳಿ ಬಿಟ್ಬಿಡ್ತೀನಿ ನಾನು. ಹೆಂಗ್ ಬಿಡಿಸ್ತೀರ ಅಂತೀನಿ ನಾನು. ಹೌದಿಲ್ಲ? ಕಟ್ಟಿದ ಮನೆ, ಕಟ್ಟಿದ ಮಹಾಮನೆ, ಕಟ್ಟಿದ ಮಠ ಬಿಡ ಅಷ್ಟು ಸುಲಭ ಅಲ್ಲ. ಆದ್ರೆ ಬಸವಣ್ಣ ಎಷ್ಟು ಸುಲಭವಾಗಿ ಬಿಟ್ರು. ಶ್ರೀರಾಮಚಂದ್ರ ನ್ಯಾಯವಾಗಿ ಸಿಗ್ಬೇಕಾಗಿದ್ದು ಅವ್ನ ಹಿರಿ ಮಗ ಅವನಿಗೆ ಸಿಗ್ಬೇಕಾಗಿತ್ತು. ಎಲ್ಲ ರೆಡಿ ಆಗಿದೆ, ನಿನ್ ಮಂಗಳ ಸ್ನಾನ ಕರ್ಕೊಂಡು ಹೋಗ್ಬೇಕು. ಇಲ್ಲ ನಿಮ್ ಚಿಕ್ಕಮ್ಮ ಹೇಳ್ತಿದ್ರೆ ನಿಮ್ಮ ಅಪ್ಪನ ಮಾತು ಕೊಟ್ಟಿದ್ದಂತೆ ಬಿಡ್ಬೇಕಂತಪ್ಪ, ನಿಮ್ ತಮ್ಮನ್ ಕೊಡ್ತಾನೆ. ಓ ಬಿಡ್ತೀನಿ, ತಮ್ಮನಿಂದ ಕೊಡ್ತಿರೋದು. ನಾನು ಕಾಡಿಗೆ ಹೋಗ್ತೀನಿ, 14 ವರ್ಷ ಆನಂದವಾಗಿರ್ತೀನಿ ಅಂತ ಹೊರಟ. ಅಷ್ಟೇ ಅಲ್ಲ, ಮುಂದೆ ಅವ್ರು ಕರೆಯಕ್ ಹೋದ್ರು ನಾನು ತಪ್ಪಾಯ್ತು ಬಾರಪ್ಪ ಅಂತ ಕೈಕೇಯೋ ಕರೀತಾರೆ, ಭರತವೋ ಕರೀತಾನೆ. ಸೊ ಎಲ್ಲ ತಾಯಿ ಕೌಶಲ್ಯ ಎಲ್ಲರೂ ಹೋದ್ರು. ಇಲ್ಲ, ದೇವ್ರ ಇಚ್ಛೆ ಇದೆ, ಇದು ನಿಮ್ಮ ಇಚ್ಛೆ ಅಲ್ಲ. ನಾನು 14 ವರ್ಷ ವನವಾಸ ಮಾಡ್ಬೇಕು, ನನ್ನ ದೇವ್ರ ಇಚ್ಛೆ ಇದೆ ಅಂತ ಹೋದ್ನಲ್ಲ. ಇದು ಭಾರತೀಯ ಸಂಸ್ಕೃತಿ. ರಾಜ ಅವನು ತಮ್ಮನಾದ್ರೂ ಎಂತವನ್ರಿ ಭರತ. ಅವನು ಪೀಠದ ಮೇಲೆ ಕುತ್ಕೊಳ್ಳಿಲ್ಲ, ಸಿಂಹಾಸನ ಮೇಲೆ ಕುತ್ಕೊಳ್ಳಿಲ್ಲ. ಅಣ್ಣನ ಪಾದರಕ್ಷೆಗಳನ್ನು ತಗೊಂಡು ಬಂದು ನಿನ್ನ ಹೆಸರಲ್ಲೇ ರಾಜ್ಯಭಾರ ಮಾಡ್ತೀರಪ್ಪ, ನನ್ನ ಪಾದಕ್ಕೆ ಇಟ್ಟಿರು. ಪಾದುಕ ಪಟ್ಟಾಭಿಷೇಕ ಅಂತ ರಾಮಾಯಣದಲ್ಲಿ ಬಹಳ ಮುಖ್ಯವಾದ ಕಾಂಡ ಅದು, ಪಾದುಕ ಪಟ್ಟಾಭಿಷೇಕ. ಇವು ಸುಮ್ಮನೆ ಪುರಾಣಗಳಲ್ಲ, ಇವು ಸುಮ್ಮನೆ ಕಾಗಕ್ಕೆ ಕತೆ ಬರ್ದಂಗೆ ಬರ್ದಿಲ್ಲ. ನಡೆದ ಘಟನೆಗಳಿವು, ನಡೆದ ಘಟನೆಗಳು. ಇಂತಹ ತ್ಯಾಗಿಗಳು ನಮ್ಮ ಹಿರಿಯರು. ಅಂದ್ರೆ ಈ ಲೌಕಿಕಕ್ಕಾಗಿ ಹೊಡೆದಾಡೋರಲ್ಲ, ಲೌಕಿಕಕ್ಕಾಗಿ ಕೊಂದವರಲ್ಲ. ರಾಜಗಳು ಕೊಂದ್ಕೊಳ್ಳಿ ಒಬ್ಬರನ್ನೊಬ್ರು, ಆದರೆ ಸಂತರು, ಶರಣರು, ಮಹಂತರು. ಅದಕ್ಕೆ ರಾಮನ ಅವತಾರ ಪುರುಷ. ಶ್ರೀಕೃಷ್ಣ ಕೊನೆ ತನಕ ಬಲರಾಮನ ರಾಜ್ಯ ಮಾಡುತ್ತೆ ಹೊರತು ತಾನು ಸಿಂಹಾಸನ ಕೂತ್ಕೊಳ್ಳಿಲ್ಲ. ಬಲರಾಮ ಹಂಗೆ ನೋಡ್ತಾರೆ, ಶ್ರೀಕೃಷ್ಣ ಮುಂದೆ ಶಕ್ತಿವಂತ ಅಲ್ಲ, ಆದರೆ ಅಣ್ಣ ಅಂತೇಳಿ ಬೆಲೆ ಕೊಟ್ಟು ಅವನಿಗೆ ರಾಜನ ಪಟ್ಟದಲ್ಲಿ ಕೂರಿಸ್ತಿದ್ನೆ. ಅವನು ಕೊನೆ ತನಕ ರಾಜ ಆಗಲಿಲ್ಲ ಶ್ರೀಕೃಷ್ಣ. ಅವನ ಸೂತ್ರಧಾರ ಆಗಿದ್ದ ಅಷ್ಟೇ, ಪಾತ್ರಧಾರ ಆಗಿಲ್ಲ. ಅಂದ್ರೆ ನಾವಿಲ್ಲಿ ತಿಳ್ಕೋಬೇಕು, ತ್ಯಾಗ, ವೈರಾಗ್ಯ, ಭಕ್ತಿ ಮೇಲೆ ಕಟ್ತಕ್ಕಂಥದ್ದು ಭಾರತೀಯ ಸಂಸ್ಕೃತಿ. ಪರಮಾತ್ಮನ ಇಚ್ಛೆ ಮೇಲೆ ನಡೀತಕ್ಕಂಥದ್ದು ಭಾರತೀಯ ಸಂಸ್ಕೃತಿ. ಅಂತಹ ಸನಾತನ ಕೆಟ್ಟದ್ದಲ್ಲ ಅದು ಶಬ್ದ. ಪರಮಾತ್ಮನನ್ನು ಒಪ್ಪುವನು ಸನಾತನ, ಪರಮಾತ್ಮನ ಒಪ್ಪೋದೇನೋ ಅನಾತ್ಮ. ಇಷ್ಟೇ. ನನ್ನ ಮೇಲೆ ಒಬ್ಬ ಒಡೆ ಇದ್ದಾನೆ, ನನ್ನ ಮೇಲೆ ಒಬ್ಬ ಕರ್ತೃ ಇದ್ದಾನೆ. ಅಲಂಕೃತರು ಹೇಳ್ತಾರಲ್ಲ, ಏನಂತಾರೆ? ಮರ್ತ್ಯಲೋಕದ ಮಹಾಮನೆ ಹಾಳಾಗಿ ಹೋಗಬಾರದೆಂದು ಕರ್ತನಟ್ಟಿದನ ಯಾವ ಪಶ. ಕರ್ತ ಅಂದ್ರೆ ಪರಮಾತ್ಮ, ಸೃಷ್ಟಿಕರ್ತ. ಇದನ್ನ ಕ್ರಿಶ್ಚಿಯನ್ ತಗೊಂಡ್ರು ಕರ್ತ ಅನ್ನೋ ಶಬ್ದನ. ಅವರು ಬೈಬಲ್ ಅಲ್ಲಿ ದೇವರಿಗೆ ನೇನು ಶಬ್ದ ಮಾಡ್ತಾರೆ, ಕನ್ನಡದ ಶಬ್ದ ಕರ್ತ ಅಂತಾನೆ ಬಳಸ್ತಾರೆ. ಕರ್ತ ಅಂದ್ರೆ ಕ್ರಿಯೇಟರ್, ಕರ್ತ ಅಂದ್ರೆ ಕ್ರಿಯೇಟರ್. ನಾವು ಬಿಟ್ಬಿಟ್ವಿ. ನಮ್ಮ ಕವಿಗಳು ಮೋಸ ಮಾಡಿದ್ರು ನಮಗೆ. ಹರಿಹರ, ರಾಘವಾಂಕ, ಚಾಮರಸ, ಇವ್ರು ಮತ್ತೆ ನಮ್ಮ ಕೈಲಾಸಕ್ಕೆ ಕರ್ಕೊಂಡು ಹೋಗ್ಬಿಟ್ರು. ಕೈಲಾಸಕ್ಕೆ ಕರ್ಕೊಂಡೋಗಿ ಅಲ್ಲಿ ಶಾಪ ಕೊಟ್ಟೆ ಹುಟ್ಟಿಸಿದ್ರು. ಮತ್ತೆ ಬಸವಣ್ಣವ್ರನ್ನ, ಅಕ್ಕಿಮಾದೇವ್ರನ್ನ, ಅಲವಪ್ರಭುನ ಶಾಪ ಕೊಟ್ಟೆ ಹುಟ್ಟಿಸಿದ್ರು. ಇದು ಒಂಥರ ಮೋಸನೇ. ಶಾಪದಿಂದ ಬಂದವರಲ್ಲ ಅವರು. ಜಗತ್ತನ್ನು ತಿದ್ದಲಿಕ್ಕಾಗಿ, ತಮ್ಮ ಉದ್ಧಾರ ಮಾಡ್ಕೊಳ್ಳೋದಕ್ಕಾಗಿ, ತಮ್ಮ ಶಕ್ತಿಯನ್ನು ತೋರಿಸೋದಕ್ಕಾಗಿ, ಒಂದು ಒಳ್ಳೆ ಸತ್ಪಥವನ್ನು ನಿರ್ಮಾಣ ಮಾಡೋದಕ್ಕಾಗಿ ಬಂದಂಥವ್ರು ಶರಣ. ಶಾಪ ಪರಿಹಾರ ಮಾಡ್ಕೊಳ್ಳೋಕಲ್ಲ ಬಂದಿದ್ದವರು. ಮರ್ತ್ಯಲೋಕದ ಮಹಾಮನೆ ಹಾಳಾಗಿ ಹೋಗಬಾರದೆಂದು ಕರ್ತನೆಟ್ಟಿದನೇ ಒಬ್ಬ ಶರಣನ. ಆ ಶರಣ ಬಂದು ಕಲ್ಯಾಣ ಎಂಬ ಶಿವಪುರವ ಕೈಲಾಸವ ಮಾಡಿ ರುದ್ರಗಣ ಪ್ರಮಥಗಣಗಳೆಲ್ಲ ಹಿಡಿತಂದು ಅಸಂಖ್ಯಾತರೆಂದು ಹೆಸರಿಟ್ಟು ಕರೆದು ಭಕ್ತಿಯ ಕುಳಸ್ಥಳವ ಶತದೃಷ್ಟ ಪವಾಡದಿಂದ ಮೆರೆದು ತೋರಿ ಜಗವರಿಯರು ಶಿವಾಚಾರದ ಧ್ವಜವನ್ನೆತ್ತಿಸಿ ಮರ್ತ್ಯಲೋಕ ಶಿವಲೋಕವೆರಡಕ್ಕೆ ನಿಚ್ಚಣಿಕೆಯಾದನು. ನಿಚ್ಚಣಿಕೆ ಅಂದ್ರೆ ದಕ್ಷಿಣ ಕರ್ನಾಟಕದವ್ರಿಗೆ ಗೊತ್ತಾಗಲ್ಲ ನಿಚ್ಚಣಿಕೆ ಏಣಿ. ನಿಚ್ಚಣಿಕೆ ಅಂದ್ರೆ ಏಣಿ. ಏಣಿ ಅಂದ್ರೆ ಶಿವಲೋಕ ಅಂತ ಬಳಸಿದ್ರು, ಕೈಲಾಸ ಅಂತ ಬಳಸಲಿಲ್ಲ ಅವರು. ಶಿವಲೋಕ ಅಂದ್ರೆ ಏಣಿ ಎತ್ಕೊಂಡು ಸತ್ತ ಮೇಲೆ ಹೋಗೋದು ಅಂತ ಅಲ್ಲ. ಇದ್ದಾಗಲೇ ನಿಮ್ಮ ಜೀವನವನ್ನ ಕೈಲಾಸವನ್ನಾಗಿ ಮಾಡ್ಕೊಳ್ಳಿ. ಇದ್ದಾಗಲೇ ನಿಮ್ಮ ಜೀವನವನ್ನು ಕೈಲಾಸ ಮಾಡ್ಕೊಳ್ಳಿ. ಬಸವ ತತ್ವವನ್ನು ಯಾರು ಚೆನ್ನಾಗಿ ಅನುಷ್ಠಾನ ಮಾಡಿದಾರೋ ಅವರ ಜೀವನ ಕೈಲಾಸ ಆಗಿದೆ. ಇವತ್ತು ಈ ಮಹಾಮಾರಿ ಕೈಲಾಸ ಆಗಿದೆ, ಶಿವಲೋಕ ಆಗಿದೆ. ಅದಕ್ಕೆ ನಿಮ್ಮನ್ನೆಲ್ಲ ಕೂಡಿಸಿ ದಾಸೋಹ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ, ಸಂಗೀತ ಹಾಡಿಸ್ಲಿಕ್ಕೆ ಸಾಧ್ಯ ಆಗಿದೆ. ನಾನೊಬ್ಬ ಟೀಚರ್ ಆಗಿದ್ದಿದ್ರೆ, ನಾನೊಬ್ಬ ಶಿಕ್ಷಕ ಆಗಿದ್ದು ಇಷ್ಟೆಲ್ಲ ಕೆಲಸ ಮಾಡಕ್ ಆಗ್ತಿತ್ತ? ಶಿಕ್ಷಕ ಬೇಡಪ್ಪ, ಇನ್ನೂ ಚೆನ್ನಾಗಿ ಒಂದು ಪ್ರೊಫೆಸರ್ ಆಗಿದ್ರು ಈ ಕೆಲಸ ಮಾಡಕ್ ಆಗ್ತಿತ್ತ? ಇಲ್ಲ. ಪ್ರೊಫೆಸರ್ ಆಗಿ 1 ಕೋಟಿ ಗಳಿಸಿದ್ರು ಕೂಡ ನೀವೇ ನನ್ನ ಕರ್ಕೊಳ್ಳೆ ಬರ್ತಿದ್ರ? ಇಲ್ಲ. ತ್ಯಾಗ ಜೀವನ ನಡೆಸಿದರೆ
ವಿಶ್ವ ವಿಶಾಲ ಜೀವನ ನಡೆಸಿದರೆ ಎಲ್ಲರೂ ಬರ್ತಾರೆ. ಅದಕ್ಕೆ ವೈರಾಗ್ಯ ಬೇಕು ಅನ್ನೋದು ಏನಕ್ಕೆ ಅಂದ್ರೆ ಕಾವಿ ಧರಿಸ್ಬೇಕು. ಯಾಕೆ ಅಂತಂದ್ರೆ ಕಾವಿಯವರು ಒಂದು ಕುಟುಂಬಕ್ಕೋ ಒಂದು ಸಮಾಜಕ್ಕೋ ಒಂದು ಸೀಮಿತ ವಲಯ ಅಲ್ಲ ನಮ್ದು, ಇಡೀ ಜಗತ್ತಿಗೆ ನಾವು ಸಂಬಂಧಪಟ್ಟವರು. ಲಿಂಗಾಯತ ಧರ್ಮವನ್ನು ಮೀರಿಯೂ ನಾವು ಸಂಬಂಧಪಟ್ಟಂಥವ್ರು. ಅದಕ್ಕೆ ನಾನೆಲ್ಲರೂ ಕ್ರಿಶ್ಚಿಯನ್ ಜಯಪ್ರಕಾಶ್ ಫ್ರಾನ್ಸಿಸ್ಗೂ ಹೇಳಿದ್ದೆ ನಾನು, ಬಂದ್ರೆ ಬಸವ ಜಯಂತಿ ಬಂದರೂ ಬರ್ಬೋದು ಅವರು, ಕೊಡಗವ್ರು ಕ್ರಿಶ್ಚಿಯನ್ರವ್ರು. ಆದರೆ ಯಾವ ಬ್ರಾಹ್ಮಣರು ಕಡಿಮೆ ಇಲ್ಲ, ಅಷ್ಟು ಚೆನ್ನಾಗಿ ನಮ್ಮ ತತ್ವ ತಿಳ್ಕೊಂಡಿದ್ದಾವೆ. ನಮ್ಮ ಜೊತೆ ಚಾರ್ಧಾಮ ಯಾತ್ರೆ ಮಾಡಿದ್ರು. ಹೀಗೆ ಬದುಕೋದಕ್ಕೆ ಶರಣ ಹೇಳಿದ್ರು ನಮಗೆ. ಲಿಂಗ ಕಟ್ಕೊಂಡ ಕ್ಷಣಕ್ಕೆ ಲಿಂಗಾಯತ ಒಳಗಡೆ ಬನ್ನಿ, ಬಾಕಿಯವ್ರಿಗೆ ಪ್ರವೇಶ ಇಲ್ಲ, ನೋ, ಹಂಗಿಲ್ಲ. ನೀನು ಸದ್ಗುಣ ಸಂಪನ್ನನಿದ್ಯಾ, ದುಶ್ಚಟ ಮಾಡಲ್ವಾ, ನೀನು ನನ್ನವನೇ. ನೀನು ದುಶ್ಚಟ ಮಾಡಿದ್ರೆ ನೀನು ಲಿಂಗ ಕಟ್ಕೊಂಡಿದ್ರು ನನ್ನವನಲ್ಲ. ಅವತ್ತು ಹೇಳಿದ ಅದನ್ನು ಹೇಳಿದ ಶರಣರು. ಬರೀ ಲಿಂಗ ಕಟ್ಕೊಂಡು ಭವಿತನ ಇದ್ರೆ, ದುರ್ಗುಣ ಇದ್ರೆ ಅವನ ಲಿಂಗಾಯತ ಅಲ್ಲ ಒಪ್ಪಿದ ಶರಣರು. ಅರಣ್ಯ ಶಿಕ್ಷಣದಲ್ಲಿ ಬಸವಣ್ಣ ವಚನನೂ ಇದೆ, ಮಹಾದೇವನ ವಚನನೂ ಇದೆ ಅದಕ್ಕೆ ಸಾಕ್ಷಿ. ಆದ್ರಿಂದ ನಾವಿಲ್ಲಿ ತಿಳ್ಕೋಬೇಕು, ಬಸವ ಜಯಂತಿ ಬಸವಣ್ಣನವರ ತತ್ವ ಇವತ್ತಿನ ಕಾಲಕ್ಕೆ ತುಂಬಾ ಅಗತ್ಯ ಇದೆ. ಯುಗಕ್ಕೆ ಮಾಂಗ್ ಅಂತ ಯುಗದ ಅವಶ್ಯಕತೆ ಇದೆ ಇವತ್ತು. ಎಲ್ರಿ ಹಿಮಾಲಯಕ್ಕೆ ಎಷ್ಟು ಜನ ಹೋಗಕ್ಕಾಗತ್ರಿ? ತಪಸ್ ಮಾಡಕ್ ಕಾಣೆ ಇಲ್ವಲ್ಲ. ಇವತ್ತು ನಮ್ಮ ಜೀವನವನ್ನೇ ತಪಸ್ಸನ್ನಾಗಿ ಮಾಡ್ಕೋಬೇಕಾಗಿದೆ, ಜೀವನವನ್ನೇ ತಪಸ್ಸನ್ನಾಗಿ ಮಾಡ್ಕೋಬೇಕಾಗಿದೆ. ಇವತ್ತು ಸಂಗೀತ ಹಾಡೋದಲ್ಲ, ಇವ್ರನ್ನೆಲ್ಲ ಯಾಕೆ ಕಳಿಸ್ತೀನಿ ಗೊತ್ತಾ? ಇವ್ರದ್ದೆಲ್ಲ ಜೀವನ ಒಂದು ರೀತಿ ತಪಸ್ತರ ಇದೆ. ಕಣ್ಣಿಲ್ದೇನೆ ಆಮೇಲೆ ಯಾವ ದುಶ್ಚಟನೂ ಕಲಿಲಾರ್ದೇನೆ. ನಮ್ಮಲ್ಲೂ ಕೆಲವು ದುಶ್ಚಟ ಇದ್ದವ್ರಿದ್ದಾರೆ, ಅಂತವ್ರನ್ನ ಕರೆದಿಲ್ಲ, ದುಶ್ಚಟ ಮಾಡೋರನ್ನ ಕರೆದಿಲ್ಲ. ಯಾರು ತಮ್ಮ ಕುಟುಂಬವನ್ನು ಚೆನ್ನಾಗಿ ಪಾಲಿಸ್ಕೊಂಡು ಮಕ್ಕಳು, ಮರಿ, ತಾಯಿ, ತಂದೆ, ಅಜ್ಜ, ಅಜ್ಜಿ, ಸ್ನೇಹಿತರು ಅಂತ ಯಾರು ಚೆನ್ನಾಗಿ ಬದುಕ್ತಿದಾರೋ, ಯಾರು ತಮ್ಮ ಕಾಯಕಕ್ಕೆ ಸರಿಯಾಗಿ ನ್ಯಾಯ ಒದಗಿಸ್ತಿದಾರೋ, ಮಕ್ಕಳಿಗೆ ಸರಿಯಾಗಿ ಪಾಠ ಹೇಳ್ತಿದಾರೋ ಅಂಥವ್ರು ಮಾತ್ರ ಕರೆಯಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ನಾನು. ಅದು ತಪಸ್ಸು. ಉನ್ನತವಾದ ಉತ್ತಮವಾದ ಜೀವನ ನಡೆಸೋದಿದೆಯಲ್ಲ, ಅದು ಕೂಡ ಒಂದು ತಪಸ್ಸು. ಏನಂತಾರೆ ಬಸವಣ್ಣವರು? ಏನಂತಾರೆ? ಮೃದು ವಚನವೇ ಸಕಲ ಕಂಡ ಭಕ್ತರಿಗೆ. ನೋಡಿ, ಭಕ್ತತನಕ್ಕೆ ಎಷ್ಟು ಚೆನ್ನಾಗಿ ವ್ಯಾಖ್ಯಾನ ಮಾಡಿದ್ದಾರೆ ನೋಡಿ. ಕಂಡ ಭಕ್ತರಿಗೆ ಕೈ ಮುಗಿಯುವಾತನೇ ಭಕ್ತ. ಇವತ್ತೇನಾಗಿದೆ? ಕಂಡ ಭಕ್ತರಿಗೆ ಕೈ ಕೊಡುವಾತನೇ. ಕೈ ಕೊಡ್ತೀರಲ್ಲ, ಥ್ಯಾಂಕ್ಸ್, ಅದು ಕೈ ಕೊಡೋದಾಯ್ತು. ಜೊತೆಗೆ ಈ ಕೈ ಕೊಡೋದು, ಮೋಸ ಮಾಡೋದು, ಅದಕ್ಕೆ ಕೈ ಕೊಡೋದು ಬಳಸ್ಬಿಟ್ಟಿದ್ದಾರೆ. ಅದಕ್ಕೆ ಥ್ಯಾಂಕ್ಸ್ ಅನ್ಬೇಡಿ ಯಾರು. ಥ್ಯಾಂಕ್ ಯು ವೆರಿ ಮಚ್ ಅಲ್ಲ, ಶರಣಾರ್ಥಿ, ನಮಸ್ಕಾರ, ಗುಡ್ ಮಾರ್ನಿಂಗ್, ಶುಭರಾತ್ರಿ, ಸುಪ್ರಭಾತಂ, ಸುಪ್ರಭಾತ ಸಮಯದಲ್ಲಿ ಬಳಸಿದ್ರೆ ಬಸವಣ್ಣವರು ಏನು ಸಂಸ್ಕೃತ ಬಿಟ್ಟಿದಾರ? ಅವರು ಹೇಳ್ಬೋದಾಗಿತ್ತ ಬೆಳಗಿನ ವೇಳೆಯಲ್ಲಿ ಹೇಳ್ಬೋದಾಗಿತ್ತಲ್ಲ. ಸಂಸ್ಕೃತದ ವಿರೋಧಿ ಅಲ್ಲ ಬಸವಣ್ಣ, ಸಂಸ್ಕೃತ ವಿರೋಧಿ ಅಲ್ಲ. ಆದರೆ ಸಾಮಾನ್ಯ ಜನರ ಭಾಷೆಯಲ್ಲಿ ಬರೆಯೋಣ, ಸಾಮಾನ್ಯ ಜನರಿಗೆ ತಿಳಿಯಲಿ. ಬಸವಣ್ಣವರು ಸಂಸ್ಕೃತ ವಿದ್ವಾಂಸರು ಇದ್ರು. ಅವರು ಶ್ಲೋಕಗಳನ್ನೇ ರಚನೆ ಮಾಡಿದ್ರು ಅಂತ ಹೇಳಿದ್ರು. ಸಪ್ತಧಾತು ಸಮಂ ಪಿಂಡಂ ಸಮಯೋನಿ ಸಮುದ್ಭವಂ ಅಂತ ಬಸವಣ್ಣ ರಚನೆ ಮಾಡಿದ್ದಾರೆ. ಅದಕ್ಕೆ ಸಂಸ್ಕೃತ ವಿದ್ವಾಂಸರು ಅವರು. ಇವತ್ತು ಯಾಕೆ ಬಸವಣ್ಣವ್ರ ಅಗತ್ಯ ಇದೆ ಅಂದ್ರೆ, ಬಸವಣ್ಣವ್ರ ಗೃಹಸ್ಥ ಜೀವನ ಕೆಟ್ಟದೊಂದಿಲ್ಲ. ಅವಾಗ ಏನ್ ಮಾಡ್ತಾರೆ ಇವರು, ಮುದೈನಂತವ್ರು, ರಂಜಾನ್ ತರಗನಂತವ್ರು, ಗೃಹಸ್ಥ ಜೀವನ ಕೆಟ್ಟ ಇಲ್ಲ, ಅದಕ್ಕೆ ಕವಿತೆಗಿರಿ ಎಲ್ಲಿ ತರ್ತೀರಿ? ಇರೋರಿಗೆ ಕನ್ಯೆ ಸಿಗುವಲ್ಲ ಬಾಮರ. ಇನ್ನೇ ಎಲ್ಲರೂ ಕವಿತೆಗೆ ಬಂದ್ರೆ ನೀವು ಮೊದಲು ಹೆಂಗ್ ಮಾಡ್ತೀರ ಅವ್ರಿಗೆಲ್ಲ? ಮದುವೆ ಇಲ್ಲ, ಮದುವೆ ಆಗಿಲ್ಲ, ಮದುವೆ ಕಾವ್ಯವ್ರಿಗೆ ಜಂಗಮರಿಗೆ ಬೆಲೆ ಕೊಡ್ತಾರ ಅವ್ರು, ಗೊತ್ತಾಯ್ತಲ್ಲ. ನಮ್ಗೆಲ್ಲ ಬಹಳ ಆತ್ಮೀಯ, ಅಂದ್ರೆ ಅವರು ಸಂಬಂಧಿಕರು, ಮದುವೆ ಸಂಬಂಧಿಕರು. ರಂಜಾನ್ ತರಗ, ಸಿದ್ದರಾಮಯ್ಯ, ಇವರು ಕೆಲವ್ರಿಗೆ ಎಕ್ಸೆಟ್ರಾ ಇದ್ದಾರೆ, ಎಡವಾದಿಗಳು, ಲೆಫ್ಟಿಸ್ಟ್, ಗೊತ್ತಾಯ್ತಲ್ಲ. ಅಯ್ಯೋ, ಪ್ರಗತಿಪರ ಬುದ್ಧಿಜೀವಿಗಳು ಇನ್ನೇನು ದೇವರಿಗೆ ಗೊತ್ತು ಅದೇ ಅವ್ರ ಬುದ್ಧಿ ಎಷ್ಟು ಅಂತ ಹೇಳಿ. ಅಲ್ರಿ, ತಾಲೂಕ್ ಆಫೀಸ್ ಮುಂದೆ ಹೋಗಿ ದನ ಮಾಂಸ ತಿಂದು ಗೋ ಹತ್ಯೆ ಕಾನೂನು ತೆಗೀರಿ ಬುದ್ಧಿಜೀವಿಗಳೇನು ಇವರು? ಬುದ್ಧಿಜೀವಿಗಳಲ್ಲ ಇವರು, ಲದ್ದಿಜೀವಿಗಳು, ಗೊತ್ತಾಯ್ತಲ್ಲ. ಆದ್ರಿಂದ ನಾವಿಲ್ಲಿ ತಿಳ್ಕೋಬೇಕು, ಶರಣರಲ್ಲಿ ಎಲ್ಲರಿಗೂ ಅವಕಾಶ ಇದೆ. ಮತ್ತೆ ಅಕ್ಕಮದೇವಿ ಯಾಕೆ ಒಳಗಡೆ ಕರ್ಕೊಂಡ್ರು? ಬೇಡ ಕಣವ, ನಿಮ್ಮ ಅಪ್ಪ ಅಮ್ಮನ ಕರ್ಕೊಂಬ ಅಂತ ಅನ್ಬೋದಾಗಿತ್ತಲ್ಲ. ಅಷ್ಟು ಕಷ್ಟಪಟ್ಟು ಚಿಂದಿ ಬಟ್ಟೆ ಉಟ್ಕೊಂಡು ದಿಗಂಬರಳಾಗಿ ಕೆಲವು ಸಾರಿ ಅಥವಾ ಚಿಂದಿ ಬಟ್ಟೆ ಸುತ್ಕೊಂಡು, ಮತ್ತು ಮಹಾದೇವಕ್ಕೆ ಬಡವರಲ್ಲ, ಬಡತನಕ್ಕೆಲ್ಲ ವೈರಾಗ್ಯ ಬಂದಿದ್ದು.
ಸರ್ವ ಸಂಪನ್ನೆ ಶ್ರೀಮಂತರು, ವಜ್ರದ ವ್ಯಾಪಾರಿ ಅವ್ರ ತಂದೆ ಕಲ್ಯಾಣ ಓಂಕಾರ ಶೆಟ್ಟರು. ಅದನ್ನು ಮುಳುಗಡೆಸಿಟ್ರು ತಾಯಿ ತಂದೆಗಳನ್ನೇನು ಹೇಳಿ. ಓಂಕಾರ ಶೆಟ್ಟಿ ಲಿಂಗಮ್ಮ ತರಂಗಿಣಿ ಪುಸ್ತಕದಲ್ಲಿ ಏನ್ ಮಾತಾಜಿ ಬರ್ತಿದಾರೋ ಅದು ಅಂತಿಮ, ಯಾಕಂದ್ರೆ ಅದು ಸಂಶೋಧನೆ ಮಾಡಿ ಬರ್ತಿದ್ದಾರೆ. ತರಂಗಿಣಿ ಪುಸ್ತಕ ಓದ್ರಿ ನೀವು ಯಾರು ನಿಜವಾಗಿ ಶರಣದತ್ತ ತಿಳ್ಕೊಬೇಕಂದವರು ತರಂಗಿಣಿ ಪುಸ್ತಕ ಓದಲೇಬೇಕು. ಇವತ್ತು ನಾನೇನಾದ್ರೂ ಈ ಮಟ್ಟಕ್ಕೆ ಮುಟ್ಟಿದ್ದೀನಿ ಅಂದ್ರೆ, ನಿಮ್ಮೆಲ್ಲರಿಗೂ ಸಂತೋಷ ಆಗಿದೆ ಅಂದ್ರೆ ಅದಕ್ಕೆ ಕಾರಣ ತರಂಗಿಣಿ ಪುಸ್ತಕ. ಮಾತಾಜಿಯವರು ಗುರುಗಳಿಗೆ ನಾವು ಬೆಲೆ ಕೊಡಲೇಬೇಕು. ಆದ್ರೆ ಮಾತಾಜಿಯವರನ್ನ ನಾವು ಆಶ್ರಮ ಬಿಡ್ಬೇಕಾದ್ರೆ ಒಂದು ತೀರ್ಮಾನ ತಗೊಂಡಿವಪ್ಪ, ಏನೋ ಅನ್ಕೊಡಕ ನಮ್ಮ ವಿರೋಧ ಪಕ್ಷದವ್ರು ಇಬ್ಬರು. ಅದಕ್ಕೆ ಅವ್ರಿಗೆ ಮಾತಾಜಿಯವ್ರಂದ್ರೆ ಕರೆಂಟ್ ಇದ್ದಂಗಪ್ಪ, ಮಾತಾಜಿಯವ್ರಂದ್ರೆ ಎಲೆಕ್ಟ್ರಿಸಿಟಿ ಇದ್ದಂಗೆ. ಎಲೆಕ್ಟ್ರಿಸಿಟಿ ಯಾವಾಗ ಕಾಣ್ಬೇಕಪ್ಪ? ಬಲ್ಬು, ಫ್ಯಾನು, ಗ್ರೈಂಡರು, ಮಿಕ್ಸಿ, ವಾಷಿಂಗ್ ಮಷೀನು, AC ಇದ್ರಲ್ಲಿ ಮಾತ್ರ ಕರೆಂಟ್ ನೋಡ್ಬೇಕು. ಪ್ಲಗ್ಗಿಗೆ ಕೈ ಇಟ್ರೆ ಹಂಗೆ ಬಸವಧರ್ಮ ಪೀಠದಲ್ಲಿ ಇದ್ರೆ ಪ್ಲಗ್ಗಲ್ಲಿ ಕೈ ಇಟ್ಟಂಗೆ. ಹೊರಗೆ ಬಂದು ತರಂಗಿಣಿ ಅಥವಾ ಪುಸ್ತಕಗಳು ಅವ್ರು ಮಾಡಿದ ಕೆಲಸ ಅದ್ರ ಮೂಲಕ ಅಂದ್ರೆ ಕರೆಂಟಿನ ಬಲ್ಬಲ್ ನೋಡ್ದಂಗೆ. ಗೊತ್ತಾಯ್ತಲ್ವಾ? ಹಂಗೆ ಅನ್ಕೊಂಡೇ ಬಿಟ್ವಿ ನಾವು. ಮತ್ತೆ ಸರಿ ತಪ್ಪ ಬಿಟ್ಟಿದ್ ಮತ್ತೆ ಗೊತ್ತಾಯ್ತಲ್ವ? ಮತ್ ಬಿಟ್ಟಿದ್ದಕ್ಕೆ ಮಾಮನೆ ಆಯ್ತು. ಇಲ್ಲ ಹೋಗಿದ್ರೆ ನಿಮ್ಮಿಂದ ಸುತ್ತಬೇಕಾಗಿತ್ತು. ನಾನು ನಮ್ಗೇನಾದ್ರು ವ್ಯವಸ್ಥೆ ಮಾಡ್ರಿ, ನಮ್ಗೇನಾದ್ರು ಕಾಣಿಕೆ ಕೊಡ್ರಿ ಅಂತ ತಿಳ್ಕೊಂಡು ಗೊತ್ತಾಯ್ತಲ್ವಾ? ಆದ್ರಿಂದ ನಾವು ತಿಳ್ಕೊಳ್ಳೋಣ ಬಸವ ತತ್ವ ಅಂದ್ರೆ ಏನ್ ಕಲ್ಸುತ್ತೆ. ಒಂದು 3-4 ಮಾತು ಹೇಳ್ಬಿಡ್ತೀನಿ, ನಿಮ್ಗೆಲ್ಲ ಹೊಟ್ಟೆ ಹಸಿವಾಗಿದೆ. ಬಸವ ತತ್ವ ಮೊಟ್ಟ ಮೊದಲು ಕಲ್ಸೋದು ಸ್ವಾವಲಂಬನೆ, ಸೆಲ್ಫ್ ಡಿಪೆಂಡೆನ್ಸಿ ಅಥವಾ ಸೆಲ್ಫ್ ಡಿಪೆಂಡೆಂಟ್, ಸ್ವಾವಲಂಬಿಯಾಗಿ ಬದುಕೋದನ್ನು ಕಲಿಸುತ್ತೆ ಬಸವ ತತ್ವ. ನನಗೆ ಸಣ್ಣ ಹುಡುಗರಿಂದ ಇದು ಇಷ್ಟ, ಸ್ವಾವಲಂಬಿಯಾಗಿರೋದು ತುಂಬಾ ಇಷ್ಟ. ನಾನು ಪಾರ್ಸಲ್ ಪ್ಲಾಂಟ್ ಸಿಕ್ಕರೆ ಕರ್ಕೊಂಡು ಹೋಗ್ತಿದ್ದೆ, ಇಲ್ಲ ನಾನು ಒಬ್ಬೊಂದೇ ಓಡಾಡ್ತಿದ್ದೆ. ಎಷ್ಟಾರ ಕಷ್ಟ ಆಗಲಿ ಒಬ್ಬೊಂದೇ ಆಟಾಡ್ತಿದ್ದೆ. ಗೊತ್ತಾಯ್ತಲ್ಲ? ಸ್ವಾವಲಂಬಿ ಜೀವನ ಬೇಕು ಮೊದಲನೇದು. ಎರಡನೇದು ದುಡಿತದ ಜೀವನ ಬೇಕು. ಇನ್ನೊಬ್ಬರ ಮೇಲೆ ಕಾಣಿಕೆ ತಾನಾಗಿ ಬರಬೇಕೆ ಹೊರತು ನಾವು ಬೇಡಬಾರ್ದು. ತಾನಾಗಿ ಬಂದು ಬರಲಿ, ಅದನ್ನ ಇನ್ನೂ ಒಳ್ಳೆ ಕೆಲಸಕ್ಕೆ ಬಳಸೋಣ. ಆದ್ರೆ ನನ್ಗೊಂದು ವಿದ್ಯೆ ಗೊತ್ತಿರಬೇಕು. ಆ ವಿದ್ಯೆ ಕಲ್ಸಕ್ಕೆ ಬಸವಣ್ಣ ನನ್ನ ಗದಗಿನಲ್ಲಿ 6 ವರ್ಷ ಇತ್ತು ಅಂತ ಕಾಣಿಸುತ್ತೆ. ಅದೇ ನಾನು ಕಲ್ತಿದ್ದೆ ಆ ವಿದ್ಯೆ, ಆರೋಗ್ಯದ ವಿದ್ಯೆ. ಅದೇನು ಆಯುರ್ವೇದನೂ ಅಲ್ಲ, ಹೋಮಿಯೋಪತಿನೂ ಅಲ್ಲ, ಅಲೋಪತಿನೂ ಅಲ್ಲ, ನನ್ನೇ ಹೊಸ ಪ್ರಕೃತಿ ಚಿಕಿತ್ಸೆನೂ ಅಲ್ಲ. ಇದು ನಮ್ಮಲ್ಲಿ ಮಡ್ ಬಾತ್ ಇಲ್ಲ, ಟಬ್ ಬಾತ್ ಇಲ್ಲ, ಅವ್ಯಾವ ಬಾತ್ಗಳಿದಾವಲ್ಲ ಪಟ್ಟಿಗಳು, ಏನೂ ಹಾಕಲ್ಲ. ನಮ್ದು ಪಂಚಭೌತಿಕ ಚಿಕಿತ್ಸೆ. ಬರೀ ಪಂಚಭೂತಗಳನ್ನ ನಾವು ಬಳಸೋದು: ಭೂಮಿ, ನೀರು, ಅಗ್ನಿ, ವಾಯು, ಆಕಾಶ. ಮೊನ್ನೆ ಕ್ಯಾನ್ಸರ್ ಪೇಷಂಟ್ ಓದಾಡ್ತಿದ್ದ, ನಿದ್ದೆನೆ ಬರಲ್ಲ, ವಿಪರೀತ ನೋವು ಅಂತ ಹೇಳಿ. ಅವ್ರ ಹಿಂದೆ ಒಬ್ಬರ ಅಜ್ಜಿ ನೀಲಮ್ಮ ಅಕ್ಯೂ ಕ್ಯಾನ್ಸರ್, ಲಿವರ್ ಕ್ಯಾನ್ಸರ್. ಏನ್ ಮಾಡಿದ್ವಿ? ನಿದ್ದೆ ಬರಲಿಲ್ಲ. ನನ್ಗೆ ಯೋಚನೆ ಮಾಡಿ ಸಾಕಾಯ್ತು, ಏನ್ ಮಾಡೋದು ಪಾಪ, ಏನೋ ನಿದ್ದೆ ಮಾಡಿಸುತ್ತೆ. ನಾವು ಪೇನ್ ಕಿಲ್ಲರ್ ಕೊಡಂಗಿಲ್ಲ. ಸರಿ ಏನ್ ಮಾಡಿದೆ, ಅಲ್ಲಿ ಮಾಡಿ ನಾನು ಹೋಗ್ಬಿಟ್ಟು ಸೂರ್ಯ ಸ್ನಾನ ಮಾಡಿದ್ದೆ. ಸೂರ್ಯ ಸ್ನಾನ ಮಾಡಿಸ್ತೀವಿ ನಾವು, ಗೊತ್ತಾ? ಬಿಟ್ಟಿರಿ, ಏನು ಖರ್ಚು ಮಾಡಂಗಿಲ್ಲಪ್ಪ ಸೂರ್ಯ ಸ್ನಾನಕ್ಕೆ. ನೀವೆಲ್ಲ ತಿಳ್ಕೊಳ್ಳಿ ಮಾಸ್ತರ್ಗಳು, ಜ್ವರ ಇದ್ರೆ ಸೂರ್ಯ ಸ್ನಾನ ಮಾಡಿ, ಜ್ವರ ಹೊರಟೋಗುತ್ತೆ. ಏನ್ ಗೊತ್ತಾ? ತಲೆಗೆ ಮುಖಕ್ಕೆ ತಣ್ಣಿನ ಪಟ್ಟಿ ಹಾಕೊಳ್ಳಿ. ಅಂದ್ರೆ ತಲೆ ಮುಖ ಕಾಯಿಸ್ಬಾರ್ದು, ತಲೆಗೆ ಮುಖಕ್ಕೆ ತಣ್ಣಿನ ಪಟ್ಟಿ, ಇಲ್ಲಾಂದ್ರೆ ಬಟ್ಟೆ ಒದಿಸ್ಕೊಳ್ಳಿ. ಹೊಟ್ಟೆ, ಎದೆ, ಬೆನ್ನು, ಕಾಲು, ಕೈ ಚೆನ್ನಾಗಿ ಬಿಸಿಲಲ್ಲಿ 2 ತಾಸು ಮಲ್ಕೊಳ್ಳಿ, 3 ತಾಸು ಮಲ್ಕೊಳ್ಳಿ, ಬೆವರು ಬರಲಿ. ಈಗ ಜ್ವರ ಬಂದಾಗ ಏನ್ ಅನ್ಸ್ತಿರುತ್ತೆ ನಿಮಗೆ? ಬೇಸಿಗೆ ಕಾಲ ಇದ್ರು ಬಿಸಿಲು ಕಾಯಿಸ್ಬೇಕು ಅನ್ಸುತ್ತಾ, ಬೇಡ ಅನ್ಸುತ್ತಾ? ಜ್ವರ ಬಂದಾಗ ಬಿಸಿಲು ಕಾಯಿಸ್ಬೇಕು ಅನ್ಸುತ್ತೆ. ಆದ್ರೆ ಹಿರಿಯರು ಬಿಸಿಲು ಕಾಯಿಸ್ಬೇಡಿ ಅಂತಿರ್ತಾರೆ. ಯಾಕೆ? ತಲೆ ಕಾಯಿದ್ರೆ ತಲೆ ಸುತ್ತ ಬಂದು ಬಿದ್ದೋಗ್ತೀರ. ತಲೆ ಕಾಯಿಸ್ಬಾರ್ದು, ತಲೆ ತಣ್ಣಗಿರ್ಬೇಕು. ನಿನ್ ಮೈಯೆಲ್ಲ ಚುರು ಸುಳಿ, ಅದರಿಂದ ಏನು ಸನ್ಬರ್ನ್ ಆಗಲ್ಲ. ಮುಖ ಕಾಯಿಸ್ಬಾರ್ದು, ಮುಖದ ಚರ್ಮ ಬಹಳ ಸೂಕ್ಷ್ಮ ಇರುತ್ತೆ, ಅದರಿಂದ ಮುಖ ಕಾಯಿಸ್ಬಾರ್ದು, ತಲೆ ಕಾಯಿಸ್ಬಾರ್ದು. 3 ತಾಸು ಬಿಸಿಲಲ್ಲೇ ಮಾಡ್ಕೊಳ್ಳಿ. ನಾನು ಡೆಂಗು ಜ್ವರ ಬಂದ್ರು ಇಂಥದ್ರಲ್ಲೇ ಕಡಿಮೆ ಮಾಡ್ಕೊಂಡಿದ್ದೀನಿ. ಅವತ್ತು ನಾನು ಡಾಕ್ಟರ್ ಹತ್ರ ಹೋಗಿಲ್ಲ, ಇಂಜೆಕ್ಷನ್ ಮಾಡಿಸ್ಕೊಂಡಿಲ್ಲ, ಮಾತ್ರೆ ತಗೊಂಡಿಲ್ಲ. ರ್ಯಾಷಸ್ ಆಗಿತ್ತು ನನ್ನ ಕೈ ಮೇಲೆ, ಮುಖದ ಮೇಲೆ ಡೆಂಗ್ಯೂ ಜ್ವರ ಬಂದು. ಅದರಿಂದ ಪಾರಾಗಿದ್ದೆ, ಉಳಿದಿದ್ದೆ ನಾನು ದೊಡ್ಡದು. 17 ದಿವಸ ಅದರ ಜೊತೆ ಹೋರಾಟ ಮಾಡಿದ್ದೀನಿ. ನನ್ನ ಚಿಕಿತ್ಸೆಯಿಂದಲೇ ಹುಷಾರು ಮಾಡ್ಕೊಂಡಿದ್ದೀನಿ. ಸೂರ್ಯ ಸ್ನಾನ ಒಂದು ಚಿಕಿತ್ಸೆ. ಬೆಳಿಗ್ಗೆ 5 ಗಂಟೆಗೆ ವಾಕಿಂಗ್ ಮಾಡಿ, ಪ್ರಾತಃ ಕಾಲಿನ ಹವ, ಸೌರಗೊಂಕಿ ದವ. ಗೊತ್ತಾಯ್ತಾ?
ಪ್ರಾತಃಕಾಲೀನ ಅಂದ್ರೆ ಬೆಳಗಿನ ಗಾಳಿ, ಹವ ಅಂದ್ರೆ ಅಲ್ಲಿ ಚಕ್ರಕ್ಕೆ ಹಾಕಿಸ್ತಲ್ಲ ಅದಷ್ಟೇ ಹವ ಅನ್ಕೊಂಡಿರುತ್ತೆ, ಎಲ್ಲದೂ ಗಾಳಿ ಹವ. ಪ್ರಾತಃಕಾಲೀನ ಹವ, ಸೌರಗೊಂಕಿ ದವ, ನೂರಾರು ರೋಗಗಳಿಗೆ ಕಾರಣ ಅದ ಔಷಧಿ. ನೀರು ಉಷಕಾಲೆ ಅಮೃತಂವಾರಿ ಜೀರ್ಣೇವಾರಿ ಬಲಪ್ರದಂ ವಿಷವತ್ ಭೋಜನ ಅಂತೇಚ ಭೇಷಜಂ ರೋಗ ಪೀಡಿತೆ. ನೀರೇ ಔಷಧಿ ರೋಗಿಗಳಿಗೆ. ಉತ್ತಮವಾಗಿ ಹೊಟ್ಟೆ ಕೆಟ್ಟಿದೆ ಅಂತ ಇಟ್ಕೊಳ್ಳಿ, ಯಾವ ಸೋಡಾ ಲಿಂಬೆಹಣ್ಣು ಏನು ತಗೋಬೇಡಿ, 1-1.5 ಲೀಟರ್ 2 ಲೀಟರ್ ನೀರು ಕುಡಿದ್ಬಿಡಿ, ಬಿಸಿನೀರು, ಎಲ್ಲ ಆಚೆ ಬರುತ್ತೆ, ಗೊತ್ತಾಯ್ತಾ? ಆಮೇಲೆ 3 ತಾಸು ಏನು ತಿನ್ಬೇಡಿ, 3 ತಾಸು 4 ತಾಸು ಏನು ತಿನ್ಬೇಡಿ, ತಾನೇ ಹೊಟ್ಟೆ ಅಜೀರ್ಣ ಜ್ವರ ಎಲ್ಲ ಹುಷಾರಾಗುತ್ತೆ. ಯಾಕೆ ಇರಬೇಕು ಔಷಧಿ? ಈ ವಿದ್ಯೆ ಕಲ್ತ್ಕೊಂಡೆ ನೋಡಿ ಇವತ್ತು ಈ ಮಹಾಮನೆ ಆಯ್ತು, ಗೊತ್ತಾಯ್ತಲ್ವಾ? ವಿದ್ಯೆ ಬೇಕು, ವಿದ್ಯೆ ಬೇಕು. ಬಸವತತ್ವ ಪಾಲನೆ ಮಾಡ್ಬೇಕಾದ್ರೆ ಕಾಯಕ ಬೇಕೇ ಬೇಕು. ಜಂಗಮವಾದಳು ಕಾಯಕ, ಲಿಂಗವಾದಳು ಕಾಯಕ, ಗುರುವಾದಳು ಕಾಯಕ. ಗುರುಲಿಂಗ ಜಂಗಮಕ್ಕೆ ಕಾಯಕ ಮಾಡಿಸ್ತವ್ರು ನಿಮ್ಮ ಬಸವಣ್ಣ, ಗೊತ್ತಾಯ್ತಲ್ವಾ? ಅದಕ್ಕೋಸ್ಕರ ನಾವಿಲ್ಲಿ ತಿಳ್ಕೋಬೇಕು, ಹೀಗೆ ಬದುಕ್ತದೆ ಅಂತೇಳಿ ಇವತ್ತಿಷ್ಟು ನೀವೆಲ್ಲ ಸಂತೋಷ ಪಡಲಿಕ್ಕೆ ಕಾರಣ ಆಗಿದೆ. ಆಮೇಲೆ ಒಂದನೇದು ಸ್ವಾವಲಂಬನೆ, ಎರಡನೇದು ಕಾಯಕ, ಮೂರನೇದು ದಾಸೋಹ. ಬಂದಿದ್ದೆಲ್ಲ ನನಗೆ ಇರಲಿ ನನಗೆ ಇರಲಿ ನನಗೆ ಇರಲಿ ತಿಳ್ಕೊಂಡ್ರೆ ಬೆಳೆಯಲ್ಲ, ನೀವು ಹಂಚಬೇಕು. ಬೆಳೆಸ್ತಾರೆ ಪರಮಾತ್ಮ, ಕೊಟ್ಟದ್ದು ತನಗೆ. ಎಷ್ಟೋ ಜನ ಬಚ್ಚಿಡೋದು ಯಾರಿಂದ? ನೀವು ಯಾರಿಂದ ಬಚ್ಚಿಡ್ಬೋದು? ಟ್ಯಾಕ್ಸ್ ಇಂದ ಬಚ್ಚಿಡ್ಬೋದು, ಸರ್ಕಾರದಿಂದ, ಸ್ನೇಹಿತರಿಂದ ಬಚ್ಚಿಡ್ಬೋದು, ಪೊಲೀಸ್ನಿಂದ, IT-ಯಿಂದ, ED-ಯಿಂದ ಬಚ್ಚಿಡ್ಬೋದು. ಇವರಿಂದ ಬಚ್ಚಿಟ್ರೆ ನೋಡ್ದಲ್ಲ, ಹೆಂಡತಿಯಿಂದ ಗಂಡ ಬಚ್ಚಿಡ್ತಾನೆ, ಗಂಡನಿಂದ ಕಿಸದಲ್ಲಿ ತಗೊಂಡು ನೀವಲ್ವಾ ಆ ಕಡೆ, ಅಂದ್ರೆ ಚಿತ್ರದುರ್ಗದಿಂದ ಆ ಕಡೆ, ಗೊತ್ತಾಯ್ತ? ಅಂದ್ರೆ ಈ ತರ ಬಚ್ಚಿಡೋದು ಒಳ್ಳೇದಲ್ಲ. ಉದಾರ ಹಂಚ್ಕೋಬೇಕು, ಉದಾರ ಉಣ್ಬೇಕು, ಉದಾರ ಕೊಡ್ಬೇಕು, ಉದಾರ ತಿನ್ಬೇಕು. ತಾನೇ ಬರ್ತದೆ ಅವಾಗ, ತಾನೇ ಬರ್ತದೆ. ನಾನೇನಾದ್ರೂ ಇವತ್ತು ಬೆಳೆದಿದ್ರೆ ಆ ಕೊಡುವ ಗುಣದಿಂದಾನೆ. ನನಗೇನು ದುರ್ಗುಣಗಳಿದಾವೆ, ಏನು ಸುತ್ತುಗುಣಗಳಿದಾವೆ ನಮಗೆ ಕಾಣಂಗಿಲ್ಲ, ನಮ್ಮ ಹೃದಯ ನಮಗೆ ಕಾಣಂಗಿಲ್ಲ. ಆದರೆ ನಮ್ಮ ತಾಯಿ ತಂದೆ ನಮ್ಗೆ ಕಲಿಸಿದ್ರು ಸಣ್ಣದಿಂದ. ನಾವು ಹಾಸ್ಟೆಲಲ್ಲಿ ಬೆಳೆದಿದ್ದು, ನಮ್ಮ ನಿಂಗೇಗೌಡ, ಆನಂದ ಅವ್ರಿಗೆಲ್ಲ ಗೊತ್ತು, ಕೇಶಮೂರ್ತಿ ಸ್ವಲ್ಪ ಗೊತ್ತು, ಇನ್ನು ಬಾಕಿಯವರೆಲ್ಲ ನಮಗಿಂತ ಸೀನಿಯರ್ಸ್ ಇವರು. ನಮ್ಮ ತಾಯಿ, ನಾನು ಮನೆಯಿಂದ ಹೊರಟ ಹಾಸ್ಟೆಲ್ಗೆ ಏನಾದ್ರು ಮಾಡ್ತೀವಲ್ಲ, ಮಕ್ಕಳು ಹಾಸ್ಟೆಲ್ಗೆ ಕಳಿಸೋ, ಈಗ ನಾವು ಮಾಡಲ್ಲ ಬಿಡ್ರಿ. ಆಗ ನಮ್ಮ ಕಾಲದಲ್ಲಿ ಮಾಡ್ತಿದ್ರು, ಚಕ್ಲಿ, ಕೋಡ್ಬಳೆ, ರವೆ ಉಂಡೆ ಏನಾದ್ರು ಮಾಡ್ಕೊಡ್ತಿದ್ರು. ನಮ್ಮ ತಾಯಿ ಏನು ಗೊತ್ತಾ, ಮಗನೇ ಈ ಪಾಕೆಟಲ್ಲಿರೋದು ನೀನು ತಿನ್ನು, ಈ ಪಾಕೆಟಲ್ಲಿ ಈ ಪಟ್ಟಣದಲ್ಲಿರೋದು ನಿನ್ನ ಸ್ನೇಹಿತರು ಕೊಡು. ಯಾಕೆ ಅವ್ರಿಗೆ ಗೊತ್ತಿತ್ತು, ಇವನಿಗೆ ಒಂದೇ ಪ್ಯಾಕೆಟ್ ಮಾಡ್ಕೊಟ್ರೆ ಇವನಿಗೆ 1 ದಿವಸದಲ್ಲೇ ಮುಗಿಸ್ಬಿಡ್ತಾನೆ ಇವನು ಅಂತ ಹೇಳಿ, ಇದನ್ನ ನಿನ್ ಸ್ನೇಹಿತರಿಗೆ ಕೊಡ್ಬೇಕು, ಇದನ್ನ ನೀನ್ ಇಟ್ಕೊಂಡೇ ತಿನ್ಬೇಕು. 4 ದಿವಸ ಖರ್ಚು ಮಾಡಂಗಿಲ್ಲ, ಇದನ್ನ ಸ್ವಲ್ಪನೇ 4 ದಿವಸ ತನಕ ಬರ್ಬೇಕಿಲ್ಲ ಅಂತ ಹೇಳಿ 2 ಪ್ಯಾಕೆಟ್ ಮಾಡ್ಕೊಡೋದು. ನಾನೇ ಮಾಡ್ತಿದ್ದೆ ಗೊತ್ತಾ, ನಾಳೆ ಬೆಳಿಗ್ಗೆ ಹೊತ್ತಿಗೆ 2 ಪ್ಯಾಕೆಟ್ ತಗೊಂಡಿದ್ದೆ, ಹೋಗೋದು ಬರೋದು ವಾಕಿಂಗ್ ಮಾಡೋದು, ಕರ್ಕೊಂಬರೋದು ಯಾರು ಬರಲಿ ಚಕ್ಲಿ ಕೊಡ್ಬೇಡ ತಿನ್ನೋದು ಬರಲ್ಲ ಅಂತ. ಈ ಗುಣ ಏನಿದೆಯಲ್ಲ ಇವತ್ತಿಗೂ ನನ್ನ ಕಾಪಾಡೋದು ಈ ಗುಣನೇ. ಮತ್ತೆ ಇನ್ನೇನಿಲ್ಲ, ಏನ್ ಕಲ್ತಿದ್ದೀನೋ, ಏನ್ ಬಿಟ್ಟಿದ್ದೀನೋ, ಏನ್ ಪ್ರವಚನ ಮಾಡ್ತೇವೋ ಎಲ್ಲ ಸುಳ್ಳು. ಆದ್ರೆ ಕೊಡುವ ಗುಣ ಏನ್ ಸಣ್ಣದಿಂದ ಬಂತೋ, ನಮ್ಮ ತಾಯಿ ತಂದೆಗಳು ಕಲಿಸಿದ್ರು. ಬಡವರಿದ್ರು, ನಮ್ಮ ತಾಯಿ ತಂದೆ ಬಹಳ ಶ್ರೀಮಂತರಲ್ಲ. ನನ್ನ ಮೈಸೂರಿಗೆ ಕಳಿಸ್ಬೇಕಾದ್ರೆ ಯಾರ ಹತ್ರ ಸಾಲ ಇಸ್ಕೊಂಡ್ಬರ್ಬೇಕು, ಅವ್ರು ತಿಂಡಿ ಮಾಡ್ಕೊಡಕ್ಕೆ, ಬಸ್ ಚಾರ್ಜ್ಗೆ ಸಾಲ ಇಸ್ಕೊಂಡು ಬರ್ಬೇಕು, ಗೊತ್ತಾಯ್ತಲ್ವಾ? ಅಂತ ಪರಿಸ್ಥಿತಿಯಲ್ಲಿ ಬೆಳೆಸಿದ್ರು ಕೂಡ ಕೊಡುವ ಗುಣವನ್ನು ಕಲಿಸಿದ್ರಲ್ಲ, ಅದು ಈ ಮಟ್ಟಕ್ಕೆ ತಂದಿರ್ತಕ್ಕಂಥ ಅದೇ ದಾಸೋಹ. 3ನೇದು ದಾಸೋಹ. 4ನೇದು ಕಿಂಕರ ಗುಣ. ಬೇಕಾದಷ್ಟು ದಾಸೋಹ ಮಾಡಿದ್ರು ಕೂಡ ಅಹಂಕಾರ ಬರಬಾರದು. ಅಹಂಕಾರ ಬಂದ್ರೆ ಏನು, ಗರ್ವದಿಂದ ಮಾಡಿದ ಭಕ್ತಿ ದ್ರವ್ಯದ ಕೇಳು. ಲಕ್ಕಮತ ಹೇಳ್ತಾರೆ, ಗರ್ವದಿಂದ ನಾವು ಏನ್ ಮಾಡಿದ್ರು ವ್ಯರ್ಥ. ಆದ್ರಿಂದ ಕಿಂಕರ ಸ್ವಭಾವ ಅಳವಡಿಸ್ಕೊಂಡ್ರೆ ಈ 4 ಸಾಕು. ಇನ್ನು ಬಹಳ ಇದೆ ಹೇಳಕ್ಕೆ, ನನಗೂ ಹೊಟ್ಟೆ ಹಸುವಾಗಿದೆ, ನಿಮಗೂ ಹಸುವಾಗಿದೆ, ಸಾಕು. ಮತ್ತಿನ್ನು ಎಲ್ಲರ ಹೆಸರು ಹೇಳಿ ಇನ್ನು ಅವ್ರ ಗುಣಗಾನ ಮಾಡಕ್ ಹೋದ್ರೆ 1 ಗಂಟೆ ಬೇಕಾಗುತ್ತೆ. ಅದಕ್ಕೆ ಯಾರು ಬೇಜಾರು ಮಾಡ್ಕೋಬೇಡಿ, ನಮ್ಮ ಹೆಸರು ಹೇಳಿಲ್ಲ ಅಂತ ಹೇಳಿ. ನಿಮ್ಮ ಹೆಸರು
ನಮ್ಮ ಮನಸ್ಸಿನಲ್ಲಿ ಇದೆ. ಏನು ನಿಮಗೆ ನೋಡ, ಇವಾಗ ಇನ್ವಿಟೇಷನ್ ಎಲ್ಲ ಪ್ರಿಂಟ್ ಮಾಡ್ಬಿಡ್ತಾರೆ ನಿಮಗೆ, ಗೊತ್ತಿದೆಯಾ? ನಿಮ್ಮ ಹೆಸರು ಬರೀಕೆ ಹೋಗಲ್ಲ ಈಗ. ನಿಮ್ಮ ಹೆಸರು ನಮ್ಮ ಮನಸ್ಸಿನಲ್ಲಿದೆ. ಹಾ, ಕೃಷ್ಣ ಅವರಿಗೆ ಸನ್ಮಾನ ಕೊಡಬೇಕು. ಕೃಷ್ಣ ಅವ್ರಿಗೆ ಕರ್ಕೊಂಡ್ಬನ್ನಿ, ಅವರೇ ಬರ್ತಾರೆ, ಅವ್ರಿಗೆ ಕಾಣಿಸುತ್ತೆ. ನೀವು ಮಾಡಬೇಡಿ, ವಕೀಲರೇ ಅವರು ನನ್ನ ಪರವಾಗಿ ಎಸ್ ಕೆ ಕೃಷ್ಣ ಅವರಿಗೆ ಸನ್ಮಾನ ಮಾಡ್ತಾರೆ. ನಿರೂಪಣೆ ತಿರುಗಿ ಸುಬ್ರಹ್ಮಣ್ಯ ಆಯ್ತು. ನಿರೂಪಣೆ ಬಹಳ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ ಎಲ್ಲರೂ. ಮೇಡಮ್ ಅವರಿಗೆ ಅನ್ಪೂರ್ಣಕ್ಕ ಅವ್ರು ಬಂದು ಸನ್ಮಾನ ಮಾಡಬೇಕು. ಅನ್ಪೂರ್ಣಕ್ಕ ಇರ್ಲಿಂಗ ಡಾಕ್ಟರ್, ಅವರು ಕೂಡ ಡಾಕ್ಟರ್. ನಾಳೆ ಇದೆ ಅನ್ಪೂರ್ಣಕ್ಕ ಅವರು, ಅದಕ್ಕೆ ಇವರು ಕರೆದಿಲ್ಲ. ಅವರು ಸುನಂದ ಮೇಡಮ್ ಅವರಿಗೆ ಸನ್ಮಾನ ಮಾಡಬೇಕು. ನಮ್ಮ ವಕೀಲರು ಇರ್ಲಿಂಗನವರ ವಕೀಲರು ಎಸ್ ಕೆ ಕೃಷ್ಣನ್ ಅವರಿಗೆ ಸನ್ಮಾನ ಮಾಡ್ತಾರೆ. ಆ ನಂತರ ಎಲ್ಲರಿಗೂ ಶುಭವಾಗಲಿ. ನೋಡಿ, ನನಗೆ ಮರ್ತೋಗ್ಬಿಡ್ತಾರೆ. ಸುನಂದ ಅವ್ರಿಗೆ ಸನ್ಮಾನ ಮಾಡಿಸ್ಕೊಂಡ್ರೆ ಮರ್ತೋಗ್ಬಿಟ್ಟಿತ್ತು. ಆದ್ರೂ ಕುಬ್ಸ ಕೊಡ್ತಾರಲ್ಲ ಗೌರ್ಮೆಂಟ್, ಕುಬ್ಸ ಮನೆ ಕುಬ್ಸ ಇರಂಗಿಲ್ಲ ಅಂತ ಕೊಡಂಗಿಲ್ಲ. ಅಂತರಾಕ್ಷಿ ತಂದ ರಮಣಜ್ಜ. ಆಮೇಲೆ ಎಲ್ರಿಗೂ ನಿನ್ನ ಹತ್ರನೇ ಇಸ್ಕೊಂತಾರೆ. ಎಲ್ರಿಗೂ ಶುಭವಾಗಲಿ ಅಂತ ಹೇಳಿ ಮುಗಿಸ್ಬಿಲ್ಲ. ಎಲ್ರಿಗೂ ಶುಭವಾಗಲಿ. ಸರ್ವರಿಗೂ ಶರಣ ಶರಣ. ಓಂ ಗುರು ಬಸವ ಪ್ರಭೋ ವರ ಗುರು ಶರಣ ವಿಭೋ ಆಶ್ರಿತ ಜನ ಸಂರಕ್ಷಕ ಆಶ್ರಿತ ಜನ ಸಂರಕ್ಷಕ ಸದ್ಗುರು ಬಸವ ಪ್ರಭೋ ವರ ಗುರು ಶರಣ ವಿಭೋ ಶರಣಾಲೋಲನು ನೀ ಪರಮ ಪುರುಷನು ನೀ ಕರುಣಾ ಸಿಂಧು ನೀ ದೀನರ ಬಂಧು ನೀ ಸುಭಗಾತ್ರನು ನೀ ಪ್ರೇಮಾನೇತ್ರನು ನೀ ಪರಮಾಚರಿತನು ನೀ ಜ್ಞಾನ ಭರಿತನು ನೀ. ಓಂ ಗುರು ಬಸವ ಪ್ರಭೋ ವರ ಗುರು ಶರಣ ವಿಭೋ ಆಶ್ರಿತ ಜನ ಸಂರಕ್ಷಕ ಆಶ್ರಿತ ಜನ ಸಂರಕ್ಷಕ ಸದ್ಗುರು ಬಸವ ಪ್ರಭೋ ವರ ಗುರು ಶರಣ ವಿಭೋ ಭವಭಯ ತಾರಕನೇ ನವಪಥದಾಯಕನೇ ಹರಗಣ ತಾರೆಗಳ ನಡುವಿನ ಚಂದಿರನೇ ಮಾತಾ ಪಿತನು ನೀ ಬಂಧು ಬಳಗವು ನೀ ಭಕ್ತ ಜನ ಮನುರಾಜಿತ ಭಕ್ತ ಜನ ಮನುರಾಜಿತ ಮಂತ್ರ ಪುರುಷನು ನೀ. ಓಂ ಗುರು ಬಸವ ಪ್ರಭು ವರ ಗುರು ಶರಣ ವಿಭೋ ಆಶ್ರಿತ ಜನ ಸಂರಕ್ಷಕ ಆಶ್ರಿತ ಜನ
ರಕ್ಷಿಸೋ ಶ್ರೀ ಗುರು ಬಸವ ರಕ್ಷಿಸೋ ಶ್ರೀ ಗುರು ಬಸವ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನೀನಲ್ಲದೆ ಮತ್ತಾರಿಲ್ಲವಯ್ಯ ಕೂಡಲ ಸಂಗಮ ದೇವ. ಹಾಲಲ್ಲದ್ದು ನೀರಲ್ಲದ್ದು ನಿಮ್ಮ ಧರ್ಮ, ಶರಣ ಸತಿ ಲಿಂಗಪತಿ ಹರ ಹರ ಮಹಾದೇವ. ವಿಶ್ವಗುರು ಬಸವಣ್ಣ